ಪಿಚ್ ನ ಬ್ಲೇಮ್ ಮಾಡ್ಬೋದು, ಡ್ಯೂ ನ ಬ್ಲೇಮ್ ಮಾಡ್ಬೋದು. ನಿಮ್ಮ ಹತ್ರ ಸ್ಕೋರ್ ಇಲ್ಲ ಅಂದ್ರೆ ಹೆಂಗ್ ಡಿಫೆಂಡ್ ಮಾಡ್ತೀರಾ? ತುಂಬಾ ಕಷ್ಟ ಡಿಫೆಂಡ್ ಮಾಡೋದು. ಪವರ್ ಪ್ಲೇ ನಡೀತಾ ಇರ್ಬೇಕಾದ್ರೆ ಹರ್ಷ ಬೋಗ್ಲೆ ಟ್ವೀಟ್ ಮಾಡಿದ್ರು, ಇದೇನಿದು ಚೆನ್ನೈ ಪಿಚ್ ಟ್ರೆಡಿಷನಲ್ ಪಿಚ್ ತರ ಇಲ್ವಲ್ಲ, ಮಹಾಬಲಿಪುರಂ ಚೆನ್ನೈ ಹೈವೇ ತರ ಇದೆ. ಯೂನಿಟಿನೂ ಕಾಣಿಸ್ಬೇಕು ಟೀಮ್ ಅಲ್ಲಿ, ಯಾಕೋ ಜೊತೆಗೆ ಆಡೋ ತರ ಕಾಣಿಸ್ತಾ ಇಲ್ಲ. ಆ ಯೂನಿಟಿ ನೀವು ಹೇಳ್ದಂಗೆ ಒಂದ್ ಮ್ಯಾಚ್ ಗೆದ್ರೆ ಎವ್ರಿಥಿಂಗ್ ವಿಲ್ ಚೇಂಜ್ ಹೋಪ್ಫುಲಿ, ಅಂಡ್ ಎವ್ರಿ ಗೇಮ್ ಇಸ್ ಲೈಕ್ ಅ ನಾಕ್ಔಟ್ ಅನ್ನೋ ತರ ಆಡ್ತಾರೆ ಈಗ. This year his attitude seems to be much better. He's not doing all the over the top celebrations. ಒಂಥರ ಮೆಚುರಿಟಿ ಕಾಣಿಸ್ತಿದೆ. 16-14 14 ರನ್ 8 ಬಾಲ್ ಡಿಡ್ ಹಿಸ್ ಜಾಬ್. ಬಟ್ ನೀವ್ ಹೇಳ್ದಂಗೆ ಹೇಳಕ್ಕಾಗಲ್ಲ, ಇಂತ ಮಲ್ಟಿಪಲ್ ಮ್ಯಾಚಸ್ ಅಟ್ ಅ ಟೈಮ್ ಅಥವಾ ಆಡೋ ಸಿಚುವೇಶನ್ಸ್ ಇದ್ದಾಗ ಇವ್ರಿಗೆ ಚಾನ್ಸ್ ಸಿಕ್ಕರು ಸಿಗುತ್ತೆ. See, the difference between the team was Jasprit Bumrah ಅಷ್ಟೇ. If we had Jasprit Bumrah in our team, we would have defended that. So hopefully next year in the auctions. ನಮಸ್ಕಾರ ಎಲ್ಲಾರ್ಗೂ, ಸ್ವಾಗತ ಮತ್ತೊಂದು ಎಪಿಸೋಡ್ ಆಫ್ ಲೆಟ್ಸ್ ಟಾಕ್ ಆಟ. ನಾವು ಏನೇ ಮಾತಾಡಕ್ ಮುಂಚೆ ನಾವು ಒಂದು ಥ್ಯಾಂಕ್ಸ್ ಹೇಳೋದಿದೆ. ಅಭಿಮಾನಿ ದೇವ್ರುಗಳಿಗೆ 100 ಫಾಲೋವರ್ಸ್ ರೀಚ್ ಆಗಿದೀವಿ. ಯಾರ್ಯಾರು ಫಾಲೋ ಮಾಡಿ ನಮ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು. ಮೊನ್ನೆ ನಮ್ಮ ಎಪಿಸೋಡ್ ಅಲ್ಲಿ ಪ್ರಿವ್ಯೂ ಮಾಡಿದ್ವಿ ಹೋದ್ ವಾರದ ಮ್ಯಾಚಸ್ನೆಲ್ಲ. ಸೊ ಈ ವಾರ ಸೋಮವಾರದಿಂದ ಗುರುವಾರ ತನಕ ಯಾವ ಪಂದ್ಯಗಳು ನಡೆದಿದ್ಯೋ ಅವೆಲ್ಲಾ ಮ್ಯಾಚ್ ಅನ್ನು ನಾವು ಈಗ ರಿವ್ಯೂ ಮಾಡ್ತೀವಿ. ತುಂಬಾ ಬಹಳ ಒಳ್ಳೊಳ್ಳೆ ಪಂದ್ಯಗಳು ನಡೆದಿದೆ. ಅಂಡ್ ನಿನ್ನೆ RCB ಮ್ಯಾಚ್ ಕೂಡ ನಡೀತು. ತುಂಬಾ ಇದೆ ಹೇಳ್ಕೊಳಕ್ಕೆ. ಬಾಯ್ಸ್ ತುಂಬಾ ಬೇಜಾರಲ್ಲಿದ್ದಾರೆ. ನಾವ್ ಯಾವತ್ ಮಾತಾಡಕ್ ಬಂದ್ರು RCB 9th ಅಲ್ಲಿ ಇರ್ತಾರೆ, ಇಲ್ಲ 10th ಅಲ್ಲಿ ಇರ್ತಾರೆ. ಸೊ ಸ್ವಲ್ಪ ಬೇಜಾರಿದೆ. ಸೊ ಎನಿವೆ ಆ ಬೇಜಾರ್ನೆಲ್ಲ ಒಂದ್ ಕಡೆ ಇಟ್ಬಿಟ್ಟು ಈ ವಾರದ ಎಪಿಸೋಡ್ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಈಗ ನಾವು 3 ಮ್ಯಾಚ್ ಬಗ್ಗೆ ರಿವ್ಯೂ ಮಾಡಿದ್ವಿ, ಆ ಮ್ಯಾಚ್ ಗಳ ಬಗ್ಗೆ ಮಾತಾಡೋಣ. ಇದನ್ನ ಪವರ್ ಪ್ಲೇ ಸೆಕ್ಷನ್ ಅಂತ ತಗೊಂಡು ಕ್ವಿಕ್ ಆಗಿ ರಿವ್ಯೂ ಮಾಡೋಣ. ಸೊ ಫಸ್ಟ್ ಗೇಮ್ ನಾವು ಮಾತಾಡೋದು KKR CSK. ಸೊ ಈ ಗೇಮ್ ಆಕ್ಚುಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಫ್ಯಾನ್ಸ್ ಮಧ್ಯೆ. ಒಂದು ಕ್ಲೋಸ್ ಕಾಂಟೆಸ್ಟ್ ಆಗುತ್ತೆ, ಒಂದು ಬ್ಲಾಕ್ ಬಸ್ಟರ್ ಗೇಮ್ ಅನ್ನೋ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡಿದ್ರು. ಬಟ್ ಇವೆಂಚುಲಿ ಇಟ್ ಬಿಕಮ್ ಒನ್ ಸೈಡೆಡ್ ಗೇಮ್. ಆಕಾಶ್, ನಿನ್ನ ಹತ್ರ ಬರ್ತೀನಿ, ಪಿಚ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದಾಗ ಪಿಚ್ ಸೀಮ್ ಟು ಬಿ ಅ ವೆರಿ ನೈಸ್ ಪಿಚ್. ಥ್ರೂ ದ ಲೈನ್ ಹೊಡಿತಾ ಇದ್ರು, ಚೆನ್ನಾಗಿ ಸಿಗ್ತಾ ಇತ್ತು. ಬಟ್ ಪವರ್ ಪ್ಲೇ ಆಗಿದ ತಕ್ಷಣ ಬೇರೆ ತರನೇ ಪಿಚ್ ಆಗೋಯ್ತು. ಜಡೇಜಾ ಬಂದ್ರು, ತೀಕ್ಷಣ ಬಂದ್ರು, ಸ್ಟ್ರಗಲ್ ಮಾಡ್ತಾರೆ. ಲಿಟ್ರಲಿ KKR ರನ್ಸೇ ಬರ್ತಾ ಇರ್ಲಿಲ್ಲ. ಸೊ ಪಿಚ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಪವರ್ ಪ್ಲೇ ನಡೀತಾ ಇರ್ಬೇಕಾದ್ರೆ ಹರ್ಷ ಬೋಗ್ಲೆ ಟ್ವೀಟ್ ಮಾಡಿದ್ರು, ಇದೇನಿದು ಚೆನ್ನೈ ಪಿಚ್ ಟ್ರೆಡಿಷನಲ್ ಪಿಚ್ ತರ ಇಲ್ವಲ್ಲ, ಮಹಾಬಲಿಪುರಂ ಚೆನ್ನೈ ಹೈವೇ ತರ ಇದೆ ಅಂತ ಟ್ವೀಟ್ ಮಾಡಿದ್ರು. ಪವರ್ ಪ್ಲೇ ನಡೀತಾ ಇರ್ಬೇಕಾದ್ರೆ ವೆನ್ ನಾರಾಯಣ್ ಮತ್ತೆ ರಘುವಂಶಿ ಆಡ್ತಾ ಇರ್ಬೇಕಾದ್ರೆ ಈ ತರ ಟ್ವೀಟ್ ಮಾಡಿದ್ರು, ದಿಸ್ ಲುಕ್ಸ್ ಲೈಕ್ ಅ ರೋಡ್ ಟು ಮಾಮಲ್ಲಪುರಂ ಅಂತ. ಅದಾದ್ಮೇಲೆ ಒಂದು half an hour 45 minutes ಆದ್ಮೇಲೆ ಅದೇ ಹರ್ಷ ಬೋಗ್ಲೆ ಒಂಥರ ಟ್ವಿಸ್ಟ್ ಆಗ್ಬಿಟ್ರು, ನಾನೇ ತಪ್ಪು ಓದ್ಬಿಟ್ಟೆ ಪಿಚ್ಚು ಅಂತ. ಅವ್ರ ಟ್ವೀಟ್ ನೇ ಅವರು ಇದು ಒಂಥರ ಟ್ರ್ಯಾಕ್ ಬ್ಯಾಕ್ ತರ ಮಾಡಿದ್ರು. ಇದೊಂದು. ಆಮೇಲೆ ಮೊನ್ನೆ ಶ್ರೀವತ್ಸ್ ಗೋಸ್ವಾಮಿ ನಮ್ಮ RCB ಐ ಥಿಂಕ್ ಏನಂತಾರೆ ಅಪ್ಕಮಿಂಗ್ ಪ್ಲೇಯರ್ ರೈಸಿಂಗ್ ಸ್ಟಾರ್ ಒಂದ್ ಕಾಲ್ ಪ್ಯಾಕೇಜ್ ಆಗಿ ಬಂದಿದ್ರು. ಅವರು ಟ್ವೀಟ್ ಮಾಡಿದ್ ಏನಂದ್ರೆ, T20 ನಾನು ಪಿಚ್ ಓದದ್ನೇ ಬಿಟ್ಬಿಟ್ಟಿದೀನಿ. ಪಿಚ್ ಓದಿ ಕೆಲವರು 200 ರನ್ ಪಿಚ್ ಅನ್ಬಿಡ್ತಾರೆ ಬ್ಯಾಟಿಂಗ್ ಶುರು ಆಗಕ್ ಮುಂಚೆ. ಅದ್ ನೋಡಿದ್ರೆ 150 ದಾಟಲ್ಲ. ಕೆಲವು ಪಿಚ್ ನ ಸ್ಲೋ ಅಂತಾರೆ, ಅಲ್ಲಿ ನೋಡಿದ್ರೆ 180 ಬರುತ್ತೆ. ಸೊ ಪಿಚ್ ನಾನು ಓದೋದೇ ಬಿಟ್ಬಿಟ್ಟಿದೀನಿ ಅಂದ್ರು. ಸೊ ಇವೆರಡು ಟ್ವೀಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಏನ್ ಬ್ಲಿಟ್ಸ್, ನಾರಾಯಣ್ ಹೊಡಿತಾ ಇದ್ರು, ರಘುವಂಶಿ ಬ್ಯೂಟಿಫುಲ್ ಆಗಿ ಟೈಮ್ ಮಾಡ್ತಾ ಇದ್ರು. ಅದಾದ್ಮೇಲೆ ರಘುವಂಶಿ ಅಲ್ಲಿ ನಾನು ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಕಂಡು ಬಂತು. ಐ ಥಿಂಕ್ ಈ ವೆಂಟ್ ಫಾರ್ ರಿವರ್ಸ್ ಸ್ವೀಪ್. ಜಡೇಜಾಗೆ ಪವರ್ ಪ್ಲೇ ಆದ ತಕ್ಷಣ ಐ ಥಿಂಕ್ ಅವ್ರು ಟ್ರೈ ಮಾಡಿದ್ರು, ಅದು ವರ್ಕೌಟ್ ಆಗ್ಲಿಲ್ಲ, LBW ಆದ್ರು. ಅಂಡ್ ನಾರಾಯಣ್ ಅವ್ರು ಎಷ್ಟು ರನ್ಸ್ ಬಂದ್ರು ಅದು ಬೋನಸ್. ಸೊ ಈ ಓಪನ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಯಾರು ಕ್ಲಿಕ್ ಆಗಿಲ್ಲ. ಬರೀ ಪಿಚ್ ಬಗ್ಗೆ ಮಾತಾಡದೆ ನಾವು ಸ್ವಲ್ಪ ಬೌಲಿಂಗ್ ಅಲ್ಲೂ ಕ್ರೆಡಿಟ್ ಕೊಡ್ಬೇಕು. ನಾವು ಯಾವಾಗ್ಲೂ ಪಿಚ್ ಇಂದ ಹೋಗ್ಬಿಟ್ಟು ಲೋ ಸ್ಕೋರಿಂಗ್ ಅಲ್ಲಿ ಬೌಲಿಂಗ್ ಗೆ ಅಷ್ಟು ಮಹತ್ವ ಕೊಡಲ್ಲ. ಬ್ಯೂಟಿಫುಲ್ ಬೌಲಿಂಗ್ ಬೈ ಫಿಜ್ ಇರ್ಬೋದು. ಫಿಜ್ಗೆ ವೀಸಾ ಸಿಕ್ತೋ ಏನೋ, ಈ ಪರ್ಫಾರ್ಮೆನ್ಸ್ ಆದ್ಮೇಲೆ ಬಾಂಗ್ಲಾದೇಶ್ ಅವ್ರು ವೀಸಾ ಕೊಡಿಸ್ತಾರೆ. ಆಮೇಲೆ ತುಷಾರ್ ದೇಶಪಾಂಡೆ ವೆರಿ ಗುಡ್ ಬೌಲಿಂಗ್. ಶಾರ್ದೂಲ್ ಠಾಕೂರ್ ಫಸ್ಟ್ ಮ್ಯಾಚ್ ಐ ಥಿಂಕ್ ರಿಟರ್ನ್. ಐ ಥಿಂಕ್ CSK ಫ್ಯಾನ್ಸ್ ಹೋಪ್ ಮಾಡ್ತಿದ್ರು ಯಾವತ್ ಆಡ್ತಾರೆ ಅಂತ ಏನು ಬೌಲಿಂಗ್ ಕಂಡು ಬಂದಿಲ್ಲ. ನಾಟ್ ದಟ್ ಗ್ರೇಟ್ ಕಂಪೇರ್ ಮಾಡಿದ್ರೆ ಅವ್ರ ಬೌಲಿಂಗ್ ಲೈನ್ ಅಪ್ ಅಲ್ಲಿ. ಬಟ್ ಓವರ್ ಆಲ್ ನಾವು ಕೊಡ್ಲೇಬೇಕು ಕ್ರೆಡಿಟ್ ಫಾರ್ ದ ಬೌಲಿಂಗ್. ಅದೇ ನೀವ್ ಹೇಳ್ದಂಗೆ ನರೈನು ಪಾಪ ಇವನ್ ವಿತ್ ಇಂಜುರಿ ಸ್ವಲ್ಪ ಫ್ರೀಡಮ್ ಕಳ್ಕೊಂಡ್ರು ಅನ್ನಂಗಿತ್ತು. ಬಟ್ ಆದ್ರೂ ಅವ್ರ ಫ್ಲೋ ಅಲ್ಲಿ ಇದ್ರು. ಫಿಸ್ ಬಗ್ಗೆ ಮಾತಾಡಿದೀರಾ, ಸೊ ಮಂಜ ನಿಮ್ಮ ಹತ್ರ ಬರ್ತೀನಿ. ಫಿಸ್ ರಿಟರ್ನ್ ನೋಡಿದ ತಕ್ಷಣ CSK ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಅವ್ರ ಡೆತ್ ಬೌಲಿಂಗ್ ಅಂತೂ ಅದ್ಭುತವಾಗಿತ್ತು. ರಸಲ್ ಅಂತ ಬ್ಯಾಟ್ಸ್ಮನ್ ಗೆ ಅವರು
ಒಂದ್ ಸ್ವಲ್ಪನೂ ಫ್ರೀಡಮ್ ಕೊಡದೆ ಒಂದ್ ಕಡೆ ನೀಟಾಗಿ ಬೌಲಿಂಗ್ ಮಾಡಿ ಕಟ್ ಹಾಕಿದ್ರು. ದೇಶಪಾಂಡೆನು ಚೆನ್ನಾಗಿ ಕಾಣಿಸಿದ್ರು. ಈ ಬೌಲಿಂಗ್ ಅಟ್ಯಾಕ್ ಅವ್ರಿಗೂ ವೆನ್ ಹಿ ಸೀಯಿಂಗ್ ಗುಡ್ ಥಿಂಗ್ಸ್ ಅರೌಂಡ್ ಹಿಮ್ ಹಿ ಸೀಮ್ಸ್ ಟು ಬಿ ಎ ಡಿಫರೆಂಟ್ ಬೌಲರ್. Fizz is very good in Chepauk. Home conditions ಅಲ್ಲಿ CSK they perform like the CSK logo, that lion. ಅವೇ ಕಂಡೀಷನ್ಸ್ ಅಲ್ಲಿ ಅದು ಕ್ಯಾಟ್ ಆಗ್ಬಿಡುತ್ತೆ, ಯಾಕೆ ಗೊತ್ತಾಗ್ತಿಲ್ಲ ನಂಗೆ. ಸೊ ದೇಶಪಾಂಡೆನ ನಾನು ಹೇಳಿದ್ನಲ್ಲ, ಹಿಟ್ ಆರ್ ಮಿಸ್. ಒಂದ್ ಗೇಮ್ ಅಲ್ಲಿ 4 overs 30, 4 overs 20 ಕೊಡ್ತಾರೆ, ಇನ್ನೊಂದ್ ಗೇಮ್ ಅಲ್ಲಿ 4 overs 50 ಕೊಡ್ತಾರೆ. ಸೊ ಅನ್ರಿಲಯಬಲ್. Fizz is good. He has been very effective with his ವೇರಿಯೇಷನ್ಸ್. ಅವ್ರ ಹತ್ರ ವೇರಿಯೇಷನ್ಸ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ T20 ಅಲ್ಲಿ. ಕಟ್ಟರ್ಸ್ ಹಾಕ್ತಾರೆ, ಸ್ಲೋವರ್ ಬಾಲ್ಸ್ ಹಾಕ್ತಾರೆ, ಸ್ವಲ್ಪ ಸ್ಲೋವರ್ ಬೌನ್ಸರ್ಸ್ ಹಾಕ್ತಾರೆ. ಗುಡ್ ಸ್ಪೆಲ್ಸ್, ಟೇಕಿಂಗ್ ಗುಡ್ ವಿಕೆಟ್ಸ್ ಅಂಡ್ ಗುಡ್ ಬೌಲಿಂಗ್ ಚೇಂಜಸ್. ಯೂಸೇಜ್ ಆಫ್ Fizz is very good by ಋತುರಾಜ್. ಆಕಾಶ್, ನಿಮ್ಮ ಹತ್ರ ಬರ್ತೀನಿ. ಈ KKR ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ, ಥ್ರೂ ಔಟ್ ದಿ ಆರ್ಡರ್ ನೋಡಿದ್ರೆ ಒನ್ ಡೈಮೆನ್ಷನಲ್ ಆಗಿ ಕಾಣಿಸ್ತಿದೆ. ಅದೇ ಬರೋರೆಲ್ಲ ಬಂದು ಗುತ್ತಿದ್ದಾರೆ ಅಂತ ಒಂದ್ ಅನ್ಸುತ್ತೆ. ಶ್ರೇಯಸ್ ಅಯ್ಯರ್ ಸ್ವಲ್ಪ ಆಂಕರ್ ಮಾಡ್ದಂಗ್ ಇತ್ತು, ಬಟ್ ಅವ್ರು ಬೇಕಂತ ಆಂಕರ್ ಮಾಡ್ದಂಗ್ ಇರ್ಲಿಲ್ಲ. ಅವರು ಹೊಡೆಯಕ್ ಒದ್ದಾಡ್ತಿದ್ರು. ಬಟ್ ಈ ಒನ್ ಡೈಮೆನ್ಷನಲ್ ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ನಿಮಗೆ ಇಂಗ್ಲೆಂಡ್ ಬ್ಯಾಟಿಂಗ್ ಆರ್ಡರ್ ನೆನಪಾಗತ್ತಾ? ಈ ಅಡಾಪ್ಟಬಿಲಿಟಿ ಅನ್ನೋದೇನಾದ್ರೂ ಒಂದು ಪ್ರಾಬ್ಲಮ್ ಅನ್ಸುತ್ತಾ ನಿಮ್ಗೆ? ಇಂಗ್ಲೆಂಡ್ ಬ್ಯಾಟಿಂಗ್ ಆರ್ಡರ್ ಗೆ ಚೆನ್ನಾಗಿ ಕಂಪೇರ್ ಮಾಡಿದ್ರೆ ಅವ್ರ ಟೀಮ್ ಅಲ್ಲಿ ಆಯನ್ ಮಾರ್ಗನ್ ಇದ್ರೆ, ಆಯನ್ ಮಾರ್ಗನ್ ಅಂದ್ರೆ ನಿಮ್ಗೆ ಇಂಗ್ಲೆಂಡ್ ಟೀಮ್ ನೆನ್ಪು ಬರುತ್ತೆ. ಇಂಗ್ಲೆಂಡ್ ಟೀಮ್ ಅಂದ್ರೆ ಸ್ಮ್ಯಾಶ್ ಬ್ಯಾಂಗ್ ಅಷ್ಟೇ, ಸಿ ಬಾಲ್ ಹಿಟ್ ಬಾಲ್, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ ಹಂಗೆ ಅನ್ಸ್ತು. ಯಾಕಂದ್ರೆ ಆಫ್ಟರ್ ಪವರ್ ಪ್ಲೇ ಅಲ್ಲಿ ಕಷ್ಟ ಆಗ್ತಿತ್ತು ಹೊಡೆಯೋದು. ಬಟ್ ಬಂದವರೆಲ್ಲ ರಿಂಕು ಇರ್ಬೋದು, ರಸ್ಸಲ್ ಇರ್ಬೋದು, ಯಾರೇ ಬಂದ್ರು ದೇ ಜಸ್ಟ್ ವೆಂಟ್ ಫಾರ್ ಇಟ್. 8 out of 10 times ಅದು ಡೆಫಿನೆಟ್ಲಿ ವರ್ಕ್ ಆಗತ್ತೆ. ಬಟ್ ಆ 2 ಸತಿ ಔಟ್ ಆಫ್ 10 ವರ್ಕ್ ಆಗಲ್ಲ. ಅದು ಒಂದು ಈ ಮ್ಯಾಚ್. ಹಾಗಂತ KKR ಈ ಅಪ್ರೋಚ್ ನ ಬಿಡಬಾರ್ದು. T20 ಈ ಅಪ್ರೋಚ್ ನಿಮ್ಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಕೊಡೋದು. ಬಟ್ ಅದೇ ನೋಡಿದ್ರೆ ಪ್ರೊಫೆಷನಲ್ ಆಗಿ ಮುಗಿಸಿದ್ರು CSK ಗೇಮ್ ನ. ಪಿಚ್ ಸ್ವಲ್ಪ ಈಸ್ ಔಟ್ ಆದಂಗೆ ಅನ್ಸುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಡ್ಯೂ ಇತ್ತ ಏನೋ ಗೊತ್ತಿಲ್ಲ, ಬಟ್ ಅರೆ ಇಟ್ ಸೀಮ್ ಟು ಬಿ ಈಸಿಯರ್ ಫಾರ್ ಬ್ಯಾಟಿಂಗ್. ಋತುರಾಜು ಒಳ್ಳೆ ಕಾನ್ಫಿಡೆಂಟ್ ಇನ್ನಿಂಗ್ಸ್ ಆಡಿದ್ರು. ಬಟ್ ಡ್ಯಾರೆಲ್ ಮಿಚೆಲ್ ನಂಬರ್ 3 ಬಂದಾಗ ಇಟ್ ಸೀಮ್ ಟು ಬಿ ಲೈಕ್ ದ ರೈಟ್ ಪೊಸಿಷನ್ ಫಾರ್ ಹಿಮ್. ಮಂಜಾ, ಇವರು ಕ್ಲಿನಿಕಲ್ ಚೇಸ್ ಬಗ್ಗೆ ಒಂದು ನಿಮ್ಮ ಅನಿಸಿಕೆ? ನಾವು ಪಿಚ್ ನ ಬ್ಲೇಮ್ ಮಾಡಬಹುದು, ಡ್ಯೂ ನ ಬ್ಲೇಮ್ ಮಾಡಬಹುದು. ನಿಮ್ಮ ಹತ್ರ ಸ್ಕೋರ್ ಇಲ್ಲ ಅಂದ್ರೆ ಹೆಂಗ್ ಡಿಫೆಂಡ್ ಮಾಡ್ತೀರಾ? ತುಂಬಾ ಕಷ್ಟ ಡಿಫೆಂಡ್ ಮಾಡೋದು. ಅವ್ರು ನೋಡಿ ಟೆಸ್ಟ್ ಮ್ಯಾಚ್ ಇನ್ನಿಂಗ್ಸ್ ಆಡಿದ್ದಾರೆ 115 ಸ್ಟ್ರೈಕ್ ರೇಟ್ ಅಲ್ಲಿ. ಪೋಸ್ಟ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಡೈಲಾಗು ಹೇಳ್ತಿದ್ದಾರೆ, ಸಮ್ ಪೀಪಲ್ ವಿಲ್ ಟಾಕ್ ಅಬೌಟ್ ಸ್ಟ್ರೈಕ್ ರೇಟ್ ಅಂತ. KL ರಾಹುಲ್ ಫ್ಯಾನ್ ಅನ್ಸುತ್ತೆ ಅವರು. ಅವತ್ತು ಮ್ಯಾಟರ್ ಆಗಿಲ್ಲ, ಯಾಕಂದ್ರೆ ಲೋ ಸ್ಕೋರ್ ಇತ್ತು. ಬಟ್ ಈ ಅಪ್ರೋಚ್ ಇಟ್ಕೊಂಡು ಅವ್ರು ಎಲ್ಲಾ ಮ್ಯಾಚ್ ಆಡಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ CSKಗೆ. ಡ್ಯಾರೆಲ್ ಮಿಚೆಲ್ ಎಲ್ರು ಹೇಳಿದ್ ಏನಂದ್ರೆ, ಅವರು ಫಸ್ಟ್ ಇನಿಷಿಯಲಿ ಅವ್ರು ಸ್ವಲ್ಪ ಟೈಮ್ ತಗೋತಾರೆ, ಆಮೇಲೆ ಹಿ ಅನ್ಲೀಶಸ್. ಅದವ್ರ ಟೆಂಪ್ಲೆಟ್. ನಾವು ಇಂಡಿಯಾ ನ್ಯೂಜಿಲೆಂಡ್ ಸೆಮಿಫೈನಲ್ಸ್ ಅಲ್ಲೂ ನೋಡಿದ್ವಿ. ಒಂದ್ ಪಾಯಿಂಟ್ ಆಫ್ ಟೈಮ್ ಹೆದರಿಕೆ ಆಗಿತ್ತು. ನಾನು ಲೈವ್ ಅಲ್ಲಿ ಇದ್ದೆ ವಾನ್ಖೇಡೆಯಲ್ಲಿ. ಹೆದರಿಕೆ ಆಗಿತ್ತು ಅವನು ಮತ್ತೆ KN ಬ್ಯಾಟಿಂಗ್ ಆಡುವಾಗ, ಹೋಯ್ತೇನೋ ಮ್ಯಾಚ್ ಅಂತ. ಸೊ ಅವರು ಆಕ್ಚುಲಿ ನನ್ ಕೇಳಿದ್ರೆ ರಹಾನೆನ ಒಂಥರ ಫೇಸ್ ಔಟ್ ಮಾಡಿ ಮಿಚೆಲ್ ನ ಪ್ರಮೋಟ್ ಮಾಡ್ಬೇಕು ನಂಬರ್ 3ಗೆ. ದಟ್ ವಿಲ್ ಬಿ ಬೆಸ್ಟ್ ಔಟ್ಕಮ್ ಫಾರ್ CSK. ಲುಕ್ಸ್ ಲೈಕ್ ದಟ್ ಇಸ್ ದರ್ ಪ್ಲಾನ್. ಅಷ್ಟು ಪೇ ಮಾಡಿ ತಗೊಂಡಿದ್ದ ಮಿಚೆಲ್ ನ ಅಂದ್ರೆ ಈ ಶ್ಯೂರ್ಲಿ ಡಿಸರ್ವ್ಸ್ ಹೈಯರ್ ಬ್ಯಾಟಿಂಗ್ ಆರ್ಡರ್. ಬಟ್ ಏನೇ ಬ್ಲೇಮ್ ಮಾಡಿ ಬಿಡಿ, ಐ ಥಿಂಕ್ CSK ಅಟ್ ಹೋಮ್ ಡೆಫಿನೆಟ್ಲಿ ಲಯನ್ಸ್ ನೀವ್ ಹೇಳ್ದಂಗೆ ಬ್ಯಾಕ್ ಹೋಮ್ ಬ್ಯಾಕ್ ವಿತ್ ಪಾಯಿಂಟ್ಸ್ ಆನ್ ದ ಟೇಬಲ್ ಮಾಡಿದ್ದಾರೆ. ಸೊ 2 points in the kitty for CSK. ನೆಕ್ಸ್ಟ್ ಮ್ಯಾಚ್ ಹೋಗೋಣ, ಪಂಜಾಬ್ ಸನ್ರೈಸರ್ಸ್. ಇದೊಂಥರ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಮ್ಯಾಚ್, ಬಟ್ ಅದೇ ಥ್ರಿಲ್ಲಿಂಗ್ ಆಗಿ ಮುಗೀತು ಈ ಗೇಮು. ಬಟ್ ಪಂಜಾಬ್ ಕಡೆಯಿಂದ ಹೆವಿ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಅಂದ್ರೆ ಫೈಟ್ ಮಾಡ್ತಿದ್ದಾರೆ, ಕೊನೆವರೆಗೂ ಬಿಟ್ಕೊಡ್ತಾ ಇಲ್ಲ ಗೇಮ್ ನ. ಒಂದು ಫೈಟ್ ಕಾಣಿಸ್ತಾ ಇದೆ. ಆಕಾಶ್, ನೀವ್ ಹತ್ರ ಬರ್ತೀನಿ. ಈ ಗೇಮ್ ಅಲ್ಲಿ 2 ಇನ್ನಿಂಗ್ಸ್ ಅಲ್ಲಿ ನೋಡಿದ್ರೆ ಇಂಡಿಯನ್ ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಬೋತ್ ಇನ್ನಿಂಗ್ಸ್ ನೀವು ನೋಡಿದ್ರೆ ಈ ಬಿಗ್ ನೇಮ್ಸ್ ಅನ್ನೋರು ಯಾರು ಪರ್ಫಾರ್ಮ್ ಮಾಡಿಲ್ಲ. ಸೊ ಈ ಸೈಯದ್ ಮುಷ್ತಾಕ್ ಅಲಿ ಮ್ಯಾಚ್ ನೋಡ್ದಂಗೆ ಇತ್ತ. 2 ಕಡೆಯಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿ ಒಂಥರ ಅಟ್ಲೀಸ್ಟ್ ಒಂದು ಇದೀವಿ ನಾವು ಅಂತ ತೋರಿಸಿದಾರ. ಕರೆಕ್ಟ್ ಆಗಿ ಹೇಳಿದ್ರಿ. ಮುಷ್ತಾಕ್ ಅಲಿ ಮ್ಯಾಚ್. ಯಾಕಂದ್ರೆ ಸನ್ರೈಸರ್ಸ್ ಅಲ್ಲಿ ಬಿಗ್ ನೇಮ್ಸ್ ಅಂದ್ರೆ ನೀವು ಯಾರನ್ನ ನೋಡ್ತೀರಾ? ಹೆಡ್, ಮಾರ್ಕ್ರಮ್ ಅಂಡ್ ಕ್ಲಾಸನ್. ಕಾಂಟ್ರಿಬ್ಯೂಷನ್ ಕಡಿಮೆನೆ. ಹೆಡ್ದು ಅನ್ಹಿಂಜ್ಡ್ ಬ್ಯಾಟಿಂಗ್. ಹಳೆ ಬಾಲ್ ಎಡ್ಜ್ ನ 1 centimeter ಇಂದ ಮಿಸ್ ಆಗಿದ್ರು ಆ ಬಾಲ್ ಮರ್ತೇ ಬಿಡ್ತಾರೆ. ನೆಕ್ಸ್ಟ್ ಬಾಲ್ ಅವ್ರ ಅಟ್ಯಾಕ್. ಅಂದ್ರೆ T20 ಅಂದ್ರೆ ಹಂಗ ಆಡ್ಬೇಕು. ಹೈಯರ್ ದ ರಿಸ್ಕ್, ಹೈಯರ್ ದ ರಿವಾರ್ಡ್. ಅವ್ರು ಫಸ್ಟ್ ಓವರ್ ಅಲ್ಲೇ 3 ಸತಿ ಬೀಟ್ ಆದ್ರು. ನೆಕ್ಸ್ಟ್ ಬಾಲ್ ಅವ್ರು ಅಟ್ಯಾಕ್ ಮಾಡ್ತಾ ಇದಾರೆ. ನೋಡಿದ್ರಿ, ಯಾರು ಆಡ್ಲಿಲ್ಲ. ಕ್ಲಾಸನ್ಗೂ ಆಗ್ಲಿಲ್ಲ ಆಡಕ್ಕೆ. ಮಾರ್ಕ್ರಮ್ ಡಕ್ಔಟ್ ಫಸ್ಟ್ ಬಾಲ್. ಅಂಡ್ ದೆನ್ ಅಭಿಷೇಕ್ ಶರ್ಮಾ ಆಲ್ಸೋ ಏನು ಬರ್ಲಿಲ್ಲ. ಬಟ್ ಸ್ಟಿಲ್ ಸ್ಕೋರ್ ವಾಸ್ ಅರೌಂಡ್ 180. ಯಾಕಂದ್ರೆ ನಿತೀಶ್ ರೆಡ್ಡಿ, ಅಬ್ದುಲ್ ಸಮಾದ್ ಅಂಡ್ ಕ್ಯಾಮಿಯೋಸ್ ಬೈ ಶಾಬಾಸ್. ಎಲ್ಲಾರು ನಿತೀಶ್ ರೆಡ್ಡಿ ಅಂತೂ ನಾನು ಅವ್ರ ಸ್ಟ್ರೈಕ್ ರೇಟ್ 120 ಬಂದಿದ್ದು ನೋಡಿಲ್ಲ ಇಡೀ ಇನ್ನಿಂಗ್ಸ್ ಅಲ್ಲಿ. ಅವರು ಆಂಕರ್ ಮಾಡಕ್ಕೆ ನೋಡ್ಲಿಲ್ಲ. ಅವರು ಹೊಡೆದ್ರು, ಸಖದಾಗೆ ಹೊಡೆದ್ರು. ಅಂಡ್ ರೆಸ್ಪೆಕ್ಟಬಲ್ ಸ್ಕೋರಿಂಗ್ ಕರ್ಕೊಂಡೋದ್ರು. ಯಾಕಂದ್ರೆ ಅಟ್ 1 point ಅವರು 100 ರನ್ಗೆ 5 ವಿಕೆಟ್ ಇತ್ತು ವಿತ್ ಆಲ್ ದೇರ್ ಬಿಗ್ ಗನ್ಸ್ ಗಾನ್.
ಅಲ್ಲಿಂದ 180 ಹೋಗೋದು ಇನ್ 7 overs. 13 ಓವರ್ಗೆ 100 ರನ್ ಹೊಡೆದಿದ್ರು, 5 ವಿಕೆಟ್ ಬಿದ್ದಿತ್ತು. 7 ಓವರ್ ಅಲ್ಲಿ 80 ರನ್ ಹೊಡೆದಿದ್ದಾರೆ. ಫಂಟಾಸ್ಟಿಕ್ ಬ್ಯಾಟಿಂಗ್ ಬೈ ಇಂಡಿಯನ್ ಟ್ಯಾಲೆಂಟ್. ಖಂಡಿತ ಈ ನೋ ಫಿಯರ್ ಆಟಿಟ್ಯೂಡ್ ನೋಡಕ್ ತುಂಬಾ ರಿಫ್ರೆಶಿಂಗ್ ಆಗಿ ಕಾಣುತ್ತೆ. ಅಂದ್ರೆ ಯಾವ್ದು ಒಂದು ಬ್ಯಾಗೇಜ್ ಇಲ್ದೆ ಬಂದ್ ಆಡ್ತೀಯಾರ ಹುಡುಗರು ಅಂದಾಗ ತರ ರಿಫ್ರೆಶಿಂಗ್ ಆಗಿದೆ ನೋಡಕ್ಕೆ. ಮಂಜ ನಿಮ್ಮ ಹತ್ರ ಬರ್ತೀನಿ, ಡೈರೆಕ್ಟ್ಲಿ ಕಟಿಂಗ್ ಡೌನ್ ಟು ದ ಚೇಸ್. ಅಶುತೋಷ್ ಮತ್ತೆ ಶಶಾಂಕ್ ಮತ್ತೆ 58 for 4 ಏನೋ ಇದ್ರು ಅನ್ಸುತ್ತೆ 10th ಓವರ್ ಅಲ್ಲಿ, ಚೇಸಿಂಗ್ 180. ಆಲ್ ಬಿಗ್ ಗನ್ಸ್ ಗಾನ್. ಮತ್ತೆ ನಾವು ಆಲ್ರೆಡಿ ಮಾತಾಡಿದೀವಿ ಈ ಫಿಯರ್ಲೆಸ್ ಆಟಿಟ್ಯೂಡ್ ಬಗ್ಗೆ. ಬಟ್ ಗೇಮ್ ಆನ್ ಗೇಮ್ ಅಂದ್ರೆ ಸೆಕೆಂಡ್ ಗೇಮ್ ಇನ್ನರು ಅದೇ ಪೊಸಿಷನ್ ಅಲ್ಲಿ ಇದ್ದಾರೆ, ಬಿಟ್ಕೊಡ್ಲಿಲ್ಲ, ಎಲ್ಲೂ ಬಿಟ್ಕೊಡ್ಲಿಲ್ಲ. ಎಲ್ಲೂ ಈ ತರ ಗೇಮ್ ಮುಗೀತು ಅಂತ ಯಾವುದೇ ಒಂದ್ ಸೆಕೆಂಡ್ ಅಲ್ಲಿ ಆಟಿಟ್ಯೂಡ್ ಕಾಣಿಸಿಲ್ಲ ಅವ್ರದ್ದು. ಸೊ ಈಸ್ ಇಂಡಿಯನ್ ಕ್ರಿಕೆಟ್ ಇನ್ ಗುಡ್ ಹ್ಯಾಂಡ್ಸ್. ಶಶಾಂಕ್ ಅಂಡ್ ಅಶುತೋಷ್ ಸೆಕೆಂಡ್ ಗೇಮ್ ಇನ್ ರೋ ಪರ್ಫಾರ್ಮ್ ಮಾಡಿದ್ದಾರೆ. ವೆರಿ ಗುಡ್ ಸೈನ್ ಫಾರ್ ಪಂಜಾಬ್. ಟಾಪ್ ಆರ್ಡರ್ ಸ್ವಲ್ಪ ಅಷ್ಟು ಪ್ರೆಷರ್ ಹಾಕೋದ್ ನಿಲ್ಸ್ಬೇಕು ಅವ್ರ ಮೇಲೆ, ಯಾಕಂದ್ರೆ ಎವ್ರಿ ಗೇಮ್ ಆಡಕ್ ಆಗಲ್ಲ. ಈ ತರ 200 ಸ್ಟ್ರೈಕ್ ರೇಟ್ ಅಲ್ಲಿ ಅವ್ರು ಸೇವ್ ಮಾಡ್ತಾರೆ ಅಂತ ಅವ್ರು ಡಿಪೆಂಡ್ ಮಾಡ್ಕೊಂಡು ಇರಕ್ ಆಗಲ್ಲ. ಸೊ ಅವ್ರು ಸ್ವಲ್ಪ ಅವ್ರು ಜಾನಿ ಬೇರ್ಸ್ಟೋ ಆಗ್ಲಿ, ಶಿಖರ್ ಧವನ್ ಆಗ್ಲಿ, ಸ್ಯಾಮ್ ಕರನ್ ಆಗ್ಲಿ, ಇವರೆಲ್ಲ ಸ್ವಲ್ಪ ಪರ್ಫಾರ್ಮ್ ಮಾಡ್ಬೇಕು, ಇಲ್ಲಾಂದ್ರೆ ಪಂಜಾಬ್ಗೆ ತುಂಬಾ ಕಷ್ಟ ಆಗುತ್ತೆ. ಈ ಮ್ಯಾಚ್ ಅಲ್ಲಿ ಅವ್ರು ಗೆದ್ದಿದ್ರು, ದ ಫೀಲ್ಡಿಂಗ್ ಇನ್ ದ ಎಂಡ್ ಮೇಡ್ ದ ಡಿಫರೆನ್ಸ್. ಸೊ T20 ಇಸ್ ಅ ಕ್ರೂಯಲ್ ಗೇಮ್, ಸೋ ಕ್ಲೋಸ್ ಯೆಟ್ ಸೋ ಫಾರ್ ಅಂತಾರಲ್ಲ. 13 ಓವರ್ಸ್ ಅಲ್ಲಿ ಸೇಮ್ 13.1 5 for 91 ಇದ್ರು ಪಂಜಾಬ್. whereas Sunrisers were at least on 100. These guys were even 9 runs less than that. ಅಲ್ಲಿಂದ 180 ತನಕ ಬಂದಿದ್ದಾರೆ ಅಂದ್ರೆ ಇಟ್ಸ್, ನಾವು ಕ್ರೆಡಿಟ್ ಕೊಡೋಣ. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ, ಎಸ್ಪೆಷಲಿ ಅಶುತೋಷ್ ಶರ್ಮಾ ಫಿನಾಮಿನಲ್ ಹಿಟ್ಟಿಂಗ್. ಶಶಾಂಕ್ ಸಿಂಗ್ ಆಲ್ಸೋ ಹ್ಯಾಡ್ ಅ ವೆರಿ ವೆರಿ ಗುಡ್ ಗೇಮ್. ಐ ಡೋಂಟ್ ನೋ ಅಬೌಟ್ ಫ್ಯೂಚರ್, ಯಾಕಂದ್ರೆ ಇಂಡಿಯನ್ ಕ್ರಿಕೆಟ್ ಇವಾಗ ಒಂಥರ ತುಂಬಾ ಕಷ್ಟ ಟೀಮ್ ಒಳಗೆ ಎಂಟ್ರಿ ಸಿಗೋದು. ಬಟ್ no one knows, ಈ ತರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸಸ್ ಇನ್ IPL, ಮೇ ಬಿ ದೇ ಮೈಟ್ ಗೆಟ್ ಅ ಕಾಲ್ ಅಪ್ ಸಮ್ವೇರ್, ಸಮ್ ಒನ್ ಗೆಟ್ಸ್ ಇಂಜೂರ್ಡ್. ಯಾಕಂದ್ರೆ ಈ ತರ ಪೊಸಿಷನ್ಸ್ಗೆ ಕಡಿಮೆ ಕಾಂಪಿಟಿಷನ್. ಇವಾಗ ರಿಂಕು ಸಿಂಗ್ ಹೆಂಗೆ ಒಂಥರ ಸಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಂಬರ್ 6 ಪೊಸಿಷನ್. ಸೊ ಈ ತರ ನಂಬರ್ 7, ನಂಬರ್ 8 ಅಲ್ಲಿ ಆಡೋ ಪ್ಲೇಯರ್ಸ್ ಕಡಿಮೆ, ಮೇ ಬಿ ಅಂತೀನಿ ನಾನು ಅಟ್ ದಿಸ್ ಪಾಯಿಂಟ್. ಬಟ್ ನೀವ್ ಹೇಳ್ದಂಗೆ ಹೇಳಕ್ಕಾಗಲ್ಲ, ಈ ಮಲ್ಟಿಪಲ್ ಮ್ಯಾಚಸ್ ಅಟ್ ಅ ಟೈಮ್ ಅಥವಾ ಆಡೋ ಸಿಚುವೇಶನ್ಸ್ ಇದ್ದಾಗ ಇವ್ರಿಗೆ ಚಾನ್ಸ್ ಸಿಕ್ಕರು ಸಿಗುತ್ತೆ. ಮಂಜಾ ಅವ್ರು ಪ್ರೆಡಿಕ್ಟ್ ಮಾಡಿದ್ರು ನಾವು ಪ್ರೆಡಿಕ್ಷನ್ ವಿಡಿಯೋ ಅಲ್ಲಿ, ಹರ್ಷಲ್ ಪಟೇಲ್ ಅವ್ರ ಅಪೋನೆಂಟ್ ಗೆ ಆಡ್ತಾರೆ ಅಂತ. ಅದೇ ತರ ಲಾಸ್ಟ್ ಬಾಲ್ ಒಂದು ಕೈಗೆ ಬಂದಿದ್ದನ್ನ 6 ಕಳ್ಸಿದ್ರು. ದ ಡಿಫರೆನ್ಸ್ ಬಿಟ್ವೀನ್ ದ 2 teams ವಾಸ್ ದ 6 runs. ಮಂಜಾ, ಹರ್ಷಲ್ ಪಟೇಲ್ ನೀವ್ ಹೇಳ್ದಂಗೆ ಮಾಡಿದ್ದಾರೆ, ಏನನ್ಸುತ್ತೆ ನಿಮ್ಗೆ? ಕಷ್ಟ, ಏನು ಮಾಡಕ್ಕಾಗಲ್ಲ. T20 ಅಲ್ಲಿ ಯು ಹ್ಯಾವ್ ಟು ಪರ್ಫಾರ್ಮ್ ವಿತ್ ಬಾಲ್, ಬ್ಯಾಟ್ ಅಂಡ್ ವಿತ್ ದ ಫೀಲ್ಡ್. ಹರ್ಷಲ್ ಪಟೇಲ್ ಅಂದಾಗ ನಂಗೊಂದು ನೆನ್ಪು ಬಂತು. ರೋಹಿತ್ ಶರ್ಮಾ ಒಂದು 6 ಹೊಡಿತಾರೆ ಲಾಸ್ಟ್ ಓವರ್ ಆಫ್ ಇಂಡಿಯನ್ ಇನ್ನಿಂಗ್ಸ್ ಅಲ್ಲಿ ಪಾಕಿಸ್ತಾನ್ ಮೇಲೆ. ಅದು ಲಾಂಗ್ ಆನ್ ಹೋಗುತ್ತೆ, 6 ಅಲ್ಲ, ಅದು ಕ್ಯಾಚ್. ಅದು ಸೇಮ್ ಹರ್ಷಲ್ ಪಟೇಲ್ ತರ ಮೊಹಮ್ಮದ್ ಹಫೀಸ್ ಕೈ ಹಾಕ್ಬಿಟ್ಟು ಗೋಲ್ ಕೀಪರ್ ಸೇವ್. ಅದು ಇವೆಂಚುಯಲಿ ಮ್ಯಾಟರ್ ಆಗುತ್ತೆ ರಿಸಲ್ಟ್ ಅಲ್ಲಿ, ಯಾಕಂದ್ರೆ ಇಂಡಿಯಾ 5 ರನ್ ಇಂದ ಗೆಲ್ತಾರೆ. ಸೊ ಈ ತರ ಮೂಮೆಂಟ್ಸ್ ಆದಾಗ ನಮ್ಗೆ ಕೆಲವೊಂದು ನೆನ್ಪಿಗೆ ಬರುತ್ತೆ, ಹಿಸ್ಟಾರಿಕಲ್ ಇವೆಂಟ್ಸ್ ಅಂತ ಹೇಳ್ಬೋದು ಕ್ರಿಕೆಟ್ ಅಲ್ಲಿ. ಹರ್ಷಲ್ ಪಟೇಲ್ ಆಸ್ ಯೂಶುವಲ್ ಯಾವ್ದೋ ಒಂದ್ ರೀತಿಲಿ ಅಪೋನೆಂಟ್ ಗೆ ಆಡ್ತಾರೆ. ನನ್ಗೆ ಸ್ಯಾಮ್ ಕರನ್ ಎಕ್ಸ್ಪ್ರೆಷನ್ ಇನ್ನ ಮರೆಯಕ್ ಆಗ್ತಿಲ್ಲ, ಅದು 6 ಹೋದಾಗ ಸ್ಯಾಮ್ ಕರನ್ ಗೆ ಶಾಕ್ ಆಗೋಯ್ತು. ಒಳ್ಳೆ ಗೇಮ್, ಆಲ್ ಇನ್ ಆಲ್ ಒಳ್ಳೆ ಗೇಮ್. ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಏನು ಮೂವ್ಮೆಂಟ್ ಆಗಿಲ್ಲ, 2 ಟೀಮ್ ಅಲ್ಲೇ ಇದ್ರು. ಓನ್ಲಿ ಥಿಂಗ್ ಇಸ್ ಸನ್ರೈಸರ್ಸ್ ಗಾಟ್ 2 points ಅಂಡ್ ಆರ್ ಮೂವಿಂಗ್ ಅಹೆಡ್. ಕ್ವಿಕ್ ಆಗಿ ನೆಕ್ಸ್ಟ್ ಗೇಮ್ ಮೂವ್ ಆಗೋಣ. ನಮ್ಮ ರಾಜಸ್ಥಾನ್ GT, ಇದು ಒಂಥರ ಕ್ರೇಜಿ ಫಿನಿಶ್, ಲಾಸ್ಟ್ ಬಾಲ್ ಫಿನಿಶ್ ಇತ್ತು. ರಶೀದ್ ಖಾನ್ ಅವ್ರು ಬ್ಯೂಟಿಫುಲ್ ಆಗಿ ಆಡಿದ್ರು. ಬಟ್ ನಾವು ಫಸ್ಟ್ ರಾಜಸ್ಥಾನ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಮಂಚ ನಿಮ್ಮ ಹತ್ರ ಬರ್ತೀನಿ. ರಿಯಾನ್ ಪರಾಗ್ ಕನ್ಸಿಸ್ಟೆನ್ಸಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಟೂರ್ನಮೆಂಟ್ ಇಡೀ ಒಂಥರ ಬ್ಯೂಟಿಫುಲ್ ಆಗಿ ಆಡ್ತಿದ್ದಾರೆ, ಇನ್ನಿಂಗ್ಸ್ ನೀಟಾಗಿ ಪೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಗ್ರೀಡ್ ಹಿ ವಾಸ್ ಡ್ರಾಪ್ ಟ್ವೈಸ್, ಬಟ್ ಅದನ್ನೆಲ್ಲೂ ಇದ್ ಮಾಡ್ಕೊಂಡಿಲ್ಲ, ತಲೆಗೆ ಹಾಕೊಳ್ಳದೆ ನೀಟಾಗಿ ಆಡ್ಕೊಂಡು ಹೋಗಿದ್ದಾರೆ. ಸೊ ಪರಾಗ್ ಬಗ್ಗೆ ಪ್ರೀವಿಯಸ್ ಸೀಸನ್ಸ್ ಅಲ್ಲಿ ನಾವು ನೋಡಿದ್ವಿ, ವಿ ಹ್ಯಾವ್ ಕ್ರಿಟಿಸೈಸ್ಡ್ ಹಿಮ್ ಅ ಲಾಟ್ ಬಿಕಾಸ್ ಆಫ್ ಹಿಸ್ ಆಟಿಟ್ಯೂಡ್. ದಿಸ್ ಇಯರ್ ಹಿಸ್ ಆಟಿಟ್ಯೂಡ್ ಸೀಮ್ಸ್ ಟು ಬಿ ಮಚ್ ಬೆಟರ್. ಈಸ್ ನಾಟ್ ಡೂಯಿಂಗ್ ಆಲ್ ದ ಓವರ್ ದ ಟಾಪ್ ಸೆಲಿಬ್ರೇಷನ್ಸ್. ಒಂಥರ ಮೆಚುರಿಟಿ ಕಾಣಿಸ್ತಿದೆ. ಸೊ ದಟ್ ಇಸ್ ವೇರ್ ಟ್ಯಾಲೆಂಟ್ ಇರ್ಬೋದು, ಎಲ್ರಿಗೂ ಟ್ಯಾಲೆಂಟ್ ಇದೆ, ದಟ್ಸ್ ವೈ ದೇ ಆರ್ ಪ್ಲೇಯಿಂಗ್ ಇನ್ ದ IPL. ಅಂಡ್ ರಿಯಾನ್ ಪರಾಗ್ ವಾಸ್ ಆಲ್ವೇಸ್ ಟ್ಯಾಲೆಂಟೆಡ್, ಅಂಡ್ ಇನ್ ಫ್ಯಾಕ್ಟ್ ಹಿ ವಾಸ್ ಅ ಆಲ್ ರೌಂಡರ್. ಲೈಕ್ ಹಿ ಯೂಸ್ ಟು ಬೋಲ್ ಅ ಬಿಟ್ ಆಲ್ಸೋ. ಸೊ ನೌ ಹಿ ಇಸ್ ಜಸ್ಟ್ ಫೋಕಸಿಂಗ್ ಮೇನ್ಲಿ ಆನ್ ದ ಬ್ಯಾಟಿಂಗ್. ಅವ್ರಿಗೆ ಬೌಲಿಂಗ್ ಬೇಕಾಗಿಲ್ಲ ಪರಾಗ್ದು, ಮೇ ಬಿ 1 match ಅಲ್ಲಿ ಹಾಕಿದ್ದಾರೆ ಸೋ ಫಾರ್. ಅಂಡ್ ನಂಬರ್ 4 ಅನ್ನೋದು ತುಂಬಾ ರೆಸ್ಪಾನ್ಸಿಬಲ್ ಪೊಸಿಷನ್ T20 ಅಲ್ಲಿ, ಯಾಕಂದ್ರೆ ಯು ಹ್ಯಾವ್ ಟು ಅಡಾಪ್ಟ್. ನಂಬರ್ 4 ಅಂದ್ರೆ ಈ ಸೀಸನ್ ಅವರು ಜಾಸ್ತಿ ರೆಸ್ಕ್ಯೂನೇ ಮಾಡಿದ್ದಾರೆ. ಜೈಸ್ವಾಲ್ ಫಾರ್ಮ್ ಅಲ್ಲಿ ಇಲ್ಲ, ಬಟ್ಲರ್ ನಮ್ಮ ಮೇಲೆ ಫಾರ್ಮ್ ಬಂದ್ರು, ಆಮೇಲೆ ಅಗೇನ್ ಬ್ಯಾಕ್ ಟು ಸಿಂಗಲ್ ಡಿಜಿಟ್ ಸ್ಕೋರ್. ಇವನ್ ಸ್ಯಾಮ್ಸಂಗ್ ಅಂಡ್ ಪರಾಗ್ ಬೋತ್ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್. ಸೊ kudos, and I hope he continues the maturity and continues the form. IPL ಮಂತ್ರ ಪ್ರಕಾರ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅನ್ನೋ ತರ ಟ್ಯಾಲೆಂಟ್ ಆಲ್ವೇಸ್ ಇತ್ತು. ನಂಬರ್ 4 ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದನ್ನ ಸೂಪರ್ ಆಗಿ ಯೂಸ್ ಮಾಡ್ಕೊತಿದ್ದಾರೆ. ನೀವು ಹೇಳ್ದಂಗೆ ಮೆಚುರಿಟಿ ತುಂಬಾ ಕಾಣಿಸ್ತಾ ಇದೆ. ಬಟ್ ಇದೇ ತರ ಇನ್ನೊಂದು ಯಂಗ್ಸ್ಟರ್ ಇದ್ದಾರೆ ಆ ಟೀಮ್ ಅಲ್ಲಿ. ಆಕಾಶ್ ನಿಮ್ಮ ಹತ್ರ ಬರ್ತೀನಿ. ಜೈಸ್ವಾಲ್ ಬಗ್ಗೆ
ಏನ್ ಮಿಸ್ ಹೊಡಿತಾ ಇದೆ? ಇಸ್ ಈ ಟ್ರೈಂಗ್ ಟು ಹಾರ್ಡ್ ಟು ಇಂಪ್ರೆಸ್ ದ ಸೆಲೆಕ್ಟರ್ಸ್? ವರ್ಲ್ಡ್ ಕಪ್ ಇಸ್ ದಿ ಓನ್ಲಿ ಥಿಂಗ್ ಇನ್ ಇಸ್ ಮೈಂಡ್, ಇಲ್ಲ ಏನಾದ್ರು ಅವರು ಡು ಯು ಥಿಂಕ್ ದೇರ್ ಇಸ್ ಎನಿ ಥಿಂಕ್ ಇನ್ ಇಸ್ ಆರ್ಮರಿ ದಟ್ ಪೀಪಲ್ ಹವ್ ಐಡೆಂಟಿಫೈಡ್? ಅದನ್ನ ವರ್ಕ್ ಮಾಡಿ ಇಸ್ ಈ ಸ್ಟ್ರಗಲಿಂಗ್ ಬಿಕಾಸ್ ಆಫ್ ದಟ್? ಜೈಸ್ವಾಲ್ ಗೋಯಿಂಗ್ ಫಾರ್ ಇಟ್ ಅರ್ಲಿ. ಕೆಲವೊಂದ್ ಗುಡ್ ಬಾಲ್ಸ್ ನ ಅವರು ಔಟ್ ಆಫ್ ದ ಪಾರ್ಕ್ ಹೊಡಿಯಕ್ ಹೋಗಿ ಔಟ್ ಆಗ್ತಾ ಇದಾರೆ. ಸ್ಟ್ರೈಕ್ ರೊಟೇಟೇ ಮಾಡ್ತಾ ಇರ್ಲಿಲ್ಲ. ಒಂದೇ 4 ಅದೇ 24 ರನ್ ಹೊಡೆದಿದ್ದಾರೆ 19 ಬಾಲ್ ಅಲ್ಲಿ, 5 4. ಸೊ 5 4 ಅಂದ್ರೆ ಅಲ್ಲೇ ಎಷ್ಟಾಯ್ತು, 20 ರನ್ ಆಯ್ತು. ಸೊ 5 ಬಾಲ್, ಇನ್ 14 ಬಾಲ್ ಪ್ರಿಟಿ ಮಚ್ ಅವರು ಅಂಡ್ ಮಿಸ್ ಆಗ್ತಾ ಇತ್ತು, ಇಲ್ಲ ಎಲ್ಲೋ ಜೈಪುರ್ ಇಂದ ಡೆಲ್ಲಿಗೆ ಹೊಡ್ಯಕ್ ನೋಡ್ತಾ ಇದ್ರು, ಅದು ಕೀಪರ್ಗೆ ಹೋಗ್ತಾ ಇತ್ತು ಮಿಸ್ ಆಗಿ. ಇಲ್ಲಿ ಇಂಡಿಯನ್ ಸೆಲೆಕ್ಟರ್ ಸ್ವಲ್ಪ ರೋಲ್ ಪ್ಲೇ ಮಾಡ್ತಾರೆ. ಮೆನಿ ಥಿಂಗ್ಸ್ ಅವ್ರ ತಲೆ ನೋಡ್ತಾ ಇದೆ. ಸೊ ಸೆಲೆಕ್ಟರ್ಸ್ ಇಂದ ಒಂದು ಅಶ್ಯೂರೆನ್ಸ್ ಬಂದಿದ್ರೆ ಪ್ರೀ IPL, ಮೇ ಬಿ ಜೈಸ್ವಾಲ್ ಬೇರೆ ತರನೇ ನೋಡ್ತಿದ್ವೇನೋ. ಬಟ್ ಅದೇ ಕ್ಲಾರಿಟಿ ಆಲ್ವೇಸ್ ಹೆಲ್ಪ್ಸ್. ಬಟ್ ಅದ್ರ ಇವಾಗಿರೋ ಇಂಡಿಯನ್ ಟ್ಯಾಲೆಂಟ್ ಗೆ ಆತರ ಕ್ಲಾರಿಟಿ ಸೆಲೆಕ್ಟರ್ಸ್ಗೂ ಕೊಡಕ್ಕಾಗಲ್ಲ, ಪ್ಲೇಯರ್ಸ್ಗೂ ಆತರ ತೊಗೊಳಕ್ಕೂ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಕ್ಕಾಗಲ್ಲ. ಮಂಜ, ಕ್ವಿಕ್ ಆಗಿ ಚೇಸಿಗೆ ಬರ್ತೀನಿ. ಶುಭ್ಮನ್ ಗಿಲ್ ಬಗ್ಗೆ ಮಾತಾಡ್ಲೇಬೇಕು. ಒಳ್ಳೆ ಸ್ಟಾರ್ಟ್ ಕೊಟ್ಟು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್. ಬಟ್ ಗಿಲ್ ಇನ್ನಿಂಗ್ ಸ್ಪೇಸ್ ಮಾಡಿದ್ ನೋಡಿದ್ರೆ ಹಿ ವಾಸ್ ಅರೌಂಡ್ 115 120 ಸ್ಟ್ರೈಕ್ ರೇಟ್ ಅಲ್ಲೇ ಆಡ್ತಾ ಇದ್ರು. ಅವ್ರ ಸ್ಪಿನ್ನರ್ಸ್ ಬಂದಾಗ ಬ್ಯೂಟಿಫುಲ್ ಆಗಿ ಅಟ್ಯಾಕ್ ಮಾಡಿದ್ರು. ಅಶ್ವಿನ್ ಸಕದಾಗ ಟೇಕ್ ಡೌನ್ ಮಾಡಿದ್ರು, ಚೆಹಲ್ ಸಕದಾಗ ಆಡಿದ್ರು. ಸೊ ಗಿಲ್ ಇನ್ನಿಂಗ್ಸ್ ಬಗ್ಗೆ? ಗಿಲ್ ಅಂತೂ ಫಿನಾಮಿನಲ್ ಇನ್ನಿಂಗ್ಸ್ ಆನ್ ದಟ್ ಡೇ. ಅವರು ಯಾವ ಬೌಲರ್ ನ ಟಾರ್ಗೆಟ್ ಮಾಡ್ಬೇಕೋ ಅವ್ರು ಟಾರ್ಗೆಟ್ ಮಾಡಿದ್ರು. ಎಲ್ಲಾ ಬೌಲರ್ಗೂ ಹೊಡಿಯಕ್ ಹೋಗಿಲ್ಲ, ಸ್ಪಿನ್ನರ್ಸ್ ನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡುವಾಗ್ಲೇ ಔಟ್ ಆಗಿ ಸ್ಟಂಪ್ ಆದ್ರು. ದಟ್ ವಾಸ್ ಎಕ್ಸಲೆಂಟ್ ಬೌಲಿಂಗ್ ಬೈ ಚಹಲ್. ಬಟ್ ಆ ಇಂಟೆಂಟ್ ಇತ್ತು ಅವ್ರ ಇನ್ನಿಂಗ್ಸ್ ಅಲ್ಲಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವ್ರಿಗೆ ಗೊತ್ತು ದೊಡ್ಡ ಚೇಸ್ ಅಲ್ಲಿ ಅವ್ರು ಆಡ್ಲೇಬೇಕು. ಒನ್ ಆಫ್ ದ ಟಾಪ್ ಆರ್ಡರ್ಸ್ ಕ್ಲಿಕ್ ಆದ್ರೆ ಪ್ರಾಬಬಿಲಿಟಿ ಆಫ್ ಚೇಸಿಂಗ್ ಇಸ್ ವೆರಿ ಹೈ. ನಾವು ನೋಡಿದ್ವಿ ಇವಾಗ ಪಂಜಾಬ್ ಮ್ಯಾಚ್ ಅಲ್ಲಿ ಟಾಪ್ ಆರ್ಡರ್ ಇಂದ ಯಾರಾದ್ರೂ ಒಂದ್ 30 ರನ್ ಹೊಡೆದ್ಬಿಟ್ಟಿದ್ರೆ ಚೇಸ್ ಹೊಡಿತಿದ್ರು ಅವತ್ತು, ಶಶಾಂಕ್ ಮತ್ತೆ ಅಶುತೋಷ್ ಎಂಡಲ್ ಬಂದಿ. ಸೊ ಅವ್ರಿಗೆ ಗೊತ್ತು. ಅವ್ರು ನೀವು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಅವ್ರ ಆನ್ಸರ್ಸ್ ನೋಡಿದ್ರೆ ಒಂಥರ ಫ್ಯೂಚರ್ ಆಫ್ T20 ಬ್ಯಾಟಿಂಗ್ ತರಾನೇ ಅವ್ರು ಕೊಟ್ಟಿದ್ದು ಆನ್ಸರ್ಸ್ ಎಲ್ಲ. ಡೋಂಟ್ ಕೌಂಟ್ GT ಔಟ್ ನೋಡಿ. ಅವ್ರ ಅನಾಲಜಿ ಕೊಟ್ರು, ಇವಾಗ ನಮ್ಗೆ 30 ಬೇಕು 10 ಬಾಲ್ ಅಲ್ಲಿ ಅಂದ್ರೆ 5 6 ಹೊಡೆದ್ರೆ ಬಂದಾಯ್ತದು. ಸೊ ನಾವು ಅದೇ ನೋಡೋದು, ಹಂಗೆ ನಾವು ಅಪ್ರೋಚ್ ಮಾಡಿದ್ವಿ ಅಂತ ಹೇಳಿದ್ರು. ಸೇಮ್ ಥಿಂಗ್ ಇವನ್ ರಶೀದ್ ಖಾನ್ ಸೆಟ್. ಸೊ ಕೆಲವು ಸತಿ ಕ್ಯಾಪ್ಟನ್ಸಿ ಬಂದಾಗ ಬ್ಯಾಟಿಂಗ್ ಆಫ್ ದ ಚಾರ್ಟ್ಸ್ ಹೊಟ್ಟೋಗುತ್ತೆ. ನಾವು ಎಷ್ಟು ರೆಫರೆನ್ಸಸ್ ಕೊಡ್ಬೋದು ಇದಕ್ಕೆ, ಎಷ್ಟು ಪ್ಲೇಯರ್ಸ್ ನೋಡಿದೀವಿ, ಏನೋ ಇನ್ಕ್ಲೂಡಿಂಗ್ ಸಚಿನ್ ತೆಂಡೂಲ್ಕರ್ ಅಂಡ್ ಫ್ರಮ್ ದೇರ್ ಸೋ ಮೆನಿ ಪ್ಲೇಯರ್ಸ್. ಇವರು ಕ್ಯಾಪ್ಟನ್ಸಿನ ರಿಲೀಶ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಅಂಡ್ ಮೇ ಬಿ ಗ್ರೂಮ್ ಆಸ್ ಅ ಫ್ಯೂಚರ್ ಇಂಡಿಯಾ ಕ್ಯಾಪ್ಟನ್ ಆಸ್ ವೆಲ್. ಸೊ ಹ್ಯಾಟ್ಸ್ ಆಫ್ ಟು ಶುಭಮ್ ಗಿಲ್. ಆಕಾಶ್, ನಿಮ್ಮ ಹತ್ರ ಬರ್ತೀನಿ. ಈ ನೆಹ್ರಾ ಬಾಯ್ ಕಾಣಿಸ್ಕೊಂಡಿರೋ ಡಗೌಟ್ ಅಲ್ಲಿ ಅವ್ರ ಇನ್ಪುಟ್ಸ್ ತುಂಬಾ ಹೋಗಿರುತ್ತೆ, ಈ ಕ್ಯಾಲ್ಕುಲೇಷನ್ಸ್ ಮತ್ತೆ ಈ ಬೌಲರ್ಸ್ ನ ಟಾರ್ಗೆಟ್ ಮಾಡೋದ್ ಬಗ್ಗೆ. ಬಟ್ ಆ ಲಾಸ್ಟ್ 3 overs ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಬ್ಯೂಟಿಫುಲ್ ಆಗಿ ತಗೊಂಡೋಗಿ ಸೆಟಪ್ ಮಾಡಿದ್ರು GT ಬ್ಯಾಟ್ಸ್ಮನ್. ಮತ್ತೆ ನಮ್ಮ ಟೆವಾಟಿಯಾ ಇದ್ರು. ವಿ ಹವ್ ಸೀನ್ ಟೆವಾಟಿಯಾ ಡೂಯಿಂಗ್ ಅ ಟೆವಾಟಿಯಾ ಲಾಟ್ ಆಫ್ ಟೈಮ್ಸ್. ಬಟ್ ಅವ್ರು ಇದ್ದಾಗ ಅದೇನೋ ಒಂಥರ ಕಾಮ್ನೆಸ್ ಕಾಣಿಸ್ತಾ ಇದೆ ಆ ಡಗೌಟ್ ಅಲ್ಲಿ. ಡ್ಯೂರಿಂಗ್ ದಿ 3 overs, ಲಾಸ್ಟ್ 3 overs ಅಷ್ಟು ಪೀಕ್ ಪ್ರೆಷರ್ ಇದ್ದಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ರು. ಸೊ ಲಾಸ್ಟ್ 3 overs ಬಗ್ಗೆ ಮತ್ತೆ GT ಫಿನಿಶರ್ಸ್ ಬಗ್ಗೆ. ಸೊ GT ಫಿನಿಶಿಂಗ್ ವಂಡರ್ಫುಲ್ ಫಿನಿಶಿಂಗ್. ಯಾಕಂದ್ರೆ ಅವರು ಶಾರುಖ್ ಖಾನ್ ಆಡ್ಸಿದ್ರು ಮೊನ್ನೆ. ಅಂದ್ರೆ ಎಲ್ಲ ಕ್ಯಾಮಿಯೋ. 14 ರನ್ನು, 22 ರನ್ನು, 24 ರನ್ನು, ಏನು T20 24 ರನ್ ಏನು ಅಂತ ನೀವು ಅನ್ಕೋಬಹುದು. ಬಟ್ ಅಗೇನ್ ನಾವು ಮಾತಾಡ್ದಂಗೆ ರನ್ಸ್ ಮುಖ್ಯ ಅಲ್ಲ, ಆ ರನ್ಸ್ ಎಷ್ಟು ಬಾಲ್ಸ್ ಅಲ್ಲಿ ಹೊಡಿತಾರೆ ಮುಖ್ಯ ಅಂತ ನಾವು ಲಾಸ್ಟ್ ಐ ಥಿಂಕ್ ಮಾತಾಡಿದ್ವಿ. ಲಾಸ್ಟ್ ಇದ್ರಲ್ಲಿ 3 ಜನ, ಶಾರುಖ್, ರಾಶಿದ್ ಮತ್ತೆ ತೆವಾತಿಯಾ ಅಷ್ಟೇ ಹೊಡೆದಿರೋದು. 25 3 ಜನನು ದಾಟ್ಲಿಲ್ಲ. ಬಟ್ ದೇ ಡಿಡ್ ದೇರ್ ಜಾಬ್. ಅಂಡ್ ರಾಶಿದ್ ಖಾನ್ ಬ್ಯಾಟಿಂಗ್ ನ ಇವ್ರು GTನೇ ಇರ್ಬೋದು, ಇದಕ್ ಮುಂಚೆ SRH ಇರ್ಬೋದು, ತುಂಬಾ ಅಂಡರ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ರಾಶಿದ್ ಖಾನ್ ಇಸ್ ಅ ವಂಡರ್ಫುಲ್ ಪಿಂಚ್ ಹಿಟರ್. ಅವ್ರೊಂಥರ ನಾರಾಯಣ್ ತರ ಯೂಸ್ ಮಾಡ್ಕೋಬಹುದು ರಾಶಿದ್ ಖಾನ್ ನ. ಅವ್ರ ಕೆಲವೊಂದ್ ಶಾರ್ಟ್ಸ್ ಕನೆಕ್ಟ್ ಆದ್ರೆ ಅದು ಗ್ರೌಂಡ್ ಅಲ್ಲಿ ಇರಲ್ಲ, ಇಟ್ ಗೋಸ್. ಅಂಡ್ ಅವ್ರ ಇನೋವೇಟಿವ್ ಶಾರ್ಟ್ಸ್ ನು ಹೊಡಿತಾರೆ. ಅಂಡ್ ತೆವಾತಿಯಾ ಬಗ್ಗೆ ನಾವು 3 ಸೀಸನ್ ಇಂದ ನೋಡ್ತಾನೆ ಇದೀವಿ. ಅವ್ರೊಂಥರ ಕ್ರೈಸಿಸ್ ಮ್ಯಾನ್. ಅನ್ಫಾರ್ಚುನೇಟ್ಲಿ ಈ ತರ ಟ್ಯಾಲೆಂಟ್ಸ್ ಇಂಡಿಯಾಗ ಆಡಲ್ಲ, ಬಿಕಾಸ್ ದೇರ್ ಇಸ್ ಟೂ ಮಚ್ ಟ್ಯಾಲೆಂಟ್ ಸಮ್ ಟೈಮ್ಸ್. ಕೆಲವೊಂದ್ಸತಿ ಎಲ್ಲಾರ್ನು ಫಿಟ್ ಮಾಡಕ್ ಆಗಲ್ಲ. ಅಂಡ್ ಶಾರುಖ್ ಖಾನ್ ಫಸ್ಟ್ ಮ್ಯಾಚ್ ಅನ್ಸುತ್ತೆ ಈ ವರ್ಷ ಆಡಿರೋದು. 16 14 14 ರನ್ 8 ಬಾಲ್, ಡಿಡ್ ಹಿಸ್ ಜಾಬ್. ಅಂಡ್ ಒಳ್ಳೆ ಫಿನಿಶ್ ಕೊಟ್ರು. ಬೇಕಿತ್ತು 2 days 2 ಗುಡ್ ಫಿನಿಶಸ್ ಫಾರ್ IPL. ಯಾಕಂದ್ರೆ ಗುರುವಾರ ಅದಾಗ್ಲಿಲ್ಲ, ಫಿನಿಶ್ ಬರ್ಲಿಲ್ಲ. ಫಿನಿಶ್ ತುಂಬಾ ಬೇಗ ಆಯ್ತು. ಸೊ ಮಂಗಳವಾರ ಬುಧವಾರ ವೇರ್ 2 ವೆರಿ ಗುಡ್ ಮ್ಯಾಚಸ್, 2 extremely good games. ಅಂಡ್ ರಾಜಸ್ಥಾನ್ಸ್ ಫಸ್ಟ್ ಲಾಸ್ ಆಫ್ ದ ಸೀಸನ್. ತುಂಬಾ ಜನ ಮಾತಾಡ್ತಾ ಇದ್ರು ಈ ವರ್ಷ ಯಾವ್ದೋ ಒಂದ್ ಟೀಮು ಯಾವ್ದು ಮ್ಯಾಚ್ ಸೋಲ್ದೆ ವಿಲ್ ದೇ ಕ್ವಾಲಿಫೈ ಅನ್ನೋ ಲೆವೆಲ್ಗೆಲ್ಲ ಮಾತಾಡಕ್ ಹೋಗ್ಬಿಟ್ಟಿದ್ರು. ಸೊ ಎಲ್ಲರೂ ಅವ್ರನ್ನ ಕೆಳಗೆ ಇಳಿಸಿದ್ದಾರೆ. ಸ್ಟಿಲ್ ನೀವ್ ಹೇಳ್ದಂಗೆ 2 ವೆರಿ ಗುಡ್ ಗೇಮ್ಸ್.
ಸೊ MI RCB ಮ್ಯಾಚಿಗೆ ಬರೋಣ. ಮಂಜ ನಿಮ್ಮ ಹತ್ರ ಬರ್ತೀನಿ. ಈ ಫ್ಯಾನ್ಸ್ ಎಕ್ಸ್ಪರ್ಟ್ಸ್ ಎಲ್ಲಾರು ಕೇಳಿದ ಪ್ರಕಾರ ಎಲ್ಲಾರು ತಂದ್ರು ಟೀಮ್ ಅಲ್ಲಿ. ನಾವೇನೇನ್ ನಮ್ ವಿಡಿಯೋನು ನೋಡಿದಾರೆ ಅವರು, ನಾವ್ ಏನೇನ್ ಚೇಂಜಸ್ ಹಿಡಿಯೋ ಎಲ್ಲಾರು ತಗೊಂಬಂದಿದ್ದಾರೆ. ಬಟ್ ಕೊನೆಗೆ ಟೀಮ್ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿದ್ರು. ವಾಟ್ ವೆಂಟ್ ರಾಂಗ್? ಮ್ಯಾನೇಜ್ಮೆಂಟ್ ಅಂತೂ ಬ್ಲೇಮ್ ಮಾಡಕ್ ಆಗಲ್ಲ ಈಗ, ಬಟ್ ಎಲ್ಲಿ ಮಿಸ್ ಹೊಡಿತು ಅಂತ. ಸೋ ಮೆನಿ ಪಾಯಿಂಟ್ಸ್ ಟು ಟಾಕ್. ಎಲ್ಲಿ ಮಿಸ್ ಹೊಡೀತು? ವಿಲ್ ಜಾಕ್ಸ್ ಆಡ್ಸಿದ್ರು, ಬಟ್ ಅವ್ರ ಓಪನಿಂಗ್ ಇಸ್ ಹಿಸ್ ಬೆಸ್ಟ್ ಪೊಸಿಷನ್. ನಂಬರ್ 3 ಅಲ್ಲಿ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಅ ಫಿಟ್ ಅವರು ಅಂತ. ಸೊ ನಾವ್ ಏನ್ ಹೇಳಿದ್ವಿ ವಿಡಿಯೋ ಅಲ್ಲಿ, ವಿಲ್ ಜಾಕ್ಸ್ ಫ್ಯಾಫ್ ಓಪನ್ ಮಾಡ್ಲಿ, ಕೋಳಿನ್ ಸ್ವಲ್ಪ ನಂಬರ್ 3 ಆಡಕ್ ಹೇಳ್ಬೇಕು ಅಂತ. ಬಟ್ ಅವ್ರು ಮಾಡಲ್ಲ. ಸೊ ಅಟ್ಲೀಸ್ಟ್ ಲೆಟ್ ವಿಲ್ ಜಾಕ್ಸ್ ಪ್ಲೇ ವಿತ್ ಕೋಹ್ಲಿ ಅಂಡ್ ಲೆಟ್ ಫ್ಯಾಫ್ ಕಮ್ 3. ಅದು ಅವ್ರು ಮಾಡಲ್ಲ. ಸೊ ಈ ತರ ಪ್ಲೇಯರ್ಸ್ ತುಂಬಾ ಸ್ಟಬರ್ನ್ ಆಗಿದ್ರೆ, ನಾನೇ ಓಪನ್ ಮಾಡ್ಬೇಕು, ನಾನೇ ರನ್ಸ್ ಹೊಡಿಬೇಕು ಅಂತ ಇದ್ರೆ ಕಷ್ಟ. ಸೊ ನಾನ್ ವಿಲ್ ಜಾಕ್ಸ್ ನ ಬ್ಲೇಮೇ ಮಾಡಲ್ಲ. ಫಸ್ಟ್ ಗೇಮು ಹೈ ಪ್ರೆಷರ್ ಮಸ್ಟ್ ವಿನ್ ಸಿಚುವೇಶನ್ ಅಲ್ಲಿ ಅವ್ರನ್ನ ಇಳಿಸಿದ್ದಾರೆ. ಅವ್ರು ಅಟ್ಲೀಸ್ಟ್ ಡಕ್ಔಟ್ ಆಗಿಲ್ಲ, ಅಷ್ಟೇ ಖುಷಿ ನಂಗೆ. ಯಾಕಂದ್ರೆ ಮ್ಯಾಕ್ಸ್ವೆಲ್ ಅಂತವ್ರು 6 ಗೇಮ್ ಆಡ್ಬಿಟ್ಟು ಏನು ಮಾಡಿಲ್ಲ, 3 ಡಕ್ ಎಲ್ಲ ಹೊಡೆದಿದ್ದಾರೆ. ಸೊ ಏನು ಹೇಳಕ್ಕೆ ಆಗಲ್ಲ. ಸೊ ನಾನು ಹೇಳ್ದಂಗೆ ತುಂಬಾ ಪ್ರೆಷರ್ ಇದೆ ಟೀಮ್ಗೆ. ಮಸ್ಟ್ ವಿನ್ ಇವಾಗ ಇನ್ನೇನು ಆಲ್ಮೋಸ್ಟ್ 100% ನಾಕ್ಔಟ್ ನೆಕ್ಸ್ಟ್ ಮ್ಯಾಚ್ ಆದ್ಮೇಲೆ ಸೋತ್ರೆ. ಸೊ ಅಷ್ಟ್ ಪ್ರೆಷರ್ ಅಫೆಕ್ಟ್ ಆಗ್ತಿದೆ ಪ್ಲೇಯರ್ಸ್ಗೆ. ಒಂಥರ ಟೀಮೇ ಗಿವ್ ಅಪ್ ಮಾಡ್ದಂಗಿದೆ. ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ. ಸೊ ನೋಡೋಣ ಟರ್ನ್ ಅರೌಂಡ್ ಕೊಡ್ತಾರಾ ಇಲ್ವಾ ಅಂತ. ಬಟ್ ಇಟ್ ಲುಕ್ಸ್ ವೆರಿ ಅನ್ಲೈಕ್ಲಿ ಅಟ್ ದಿಸ್ ಪಾಯಿಂಟ್. ಮಂಜುನಾಥ್ ಹೇಳ್ದಂಗೆ ಈ ಸತಿ ನಾವು ಬ್ಲೇಮ್ ನ ಮ್ಯಾನೇಜ್ಮೆಂಟ್ ಗೆ ಹಾಕಕ್ ಆಗಲ್ಲ. ಜಾಕ್ಸ್ ಆಡಿದ್ರು, ನಿಮ್ಗೆ ಏನು ಲೋಮ್ರೋರ್ ಬೇಕಾ, ಲೋಮ್ರೋರ್ ಆಡಿದ್ರು. ಅಂಡ್ ದೆನ್ ವೈಶಾಖ್ ಆಡಿದ್ರು, ಆಯ್ತಾ. ಅದ್ ಬಿಟ್ಟು ಬ್ಯಾಟಿಂಗ್ ಚೆನ್ನಾಗೇ ಇತ್ತು, ನಾವ್ ಏನು ಹೇಳಕ್ ಆಗಲ್ಲ ಬ್ಯಾಟಿಂಗ್ ಬಗ್ಗೆ. ವಿ ಆರ್ ಆಲ್ವೇಸ್ 20 ರನ್ ಶಾರ್ಟ್ ವಿತ್ ಅವರ್ ಬೌಲಿಂಗ್. ಬುಮ್ರಾ ಒಂದ್ ಪಿಚ್ ಅಲ್ಲಿ 4 ಓವರ್ 21 ರನ್, ಇನ್ 16 ಓವರ್ 175 ಹೊಡೆದಿದ್ದೀವಿ. ಬುಮ್ರಾ 4 ಓವರ್, ಬೇರೆ ಯಾರೇ ಬೌಲರ್ ಇದ್ದಿದ್ರು ಮೇ ಬಿ 4 ಓವರ್ 40 ಅಥವಾ 45 ಹೋಗಿರೋರು. ಬೌಲಿಂಗ್ ಬರೋಣ, ಫಸ್ಟ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಕೊಹ್ಲಿ ಫೇಲಿಯರ್ ಆಯ್ತು ಅಂದ್ರು 3 ಜನ 50 ಹೊಡೆದು 196 ವರೆಗೂ ತಗೊಂಡೋಗಿದ್ದಾರೆ. ಸೊ ಇಟ್ಸ್ ನಾಟ್ ಲೈಕ್ ದ ಟೀಮ್ ಇಸ್ ಓನ್ಲಿ ಡಿಪೆಂಡೆಂಟ್ ಆನ್ ಕೊಹ್ಲಿ ಅಂತ. ಅದೊಂದ್ ಸ್ವಲ್ಪ ಸಮಾಧಾನ ತಗೋಬಹುದು. ಮಂಜ ಏನಂತೀರಾ? ಇಲ್ಲ, ನಾನು ಸಮಾಧಾನ ತಗೊಳಲ್ಲ. ಯಾಕಂದ್ರೆ ಫ್ಯಾಫ್ ಅಗೇನ್ ಆ ಪಿಚ್ ಅಲ್ಲಿ ಅವ್ರ ಸ್ಟ್ರೈಕ್ ರೇಟ್ ತುಂಬಾ ಮೋಸವಾಗಿತ್ತು. ನೀವು ಕಂಪ್ಯಾರಿಸನ್ಗೆ ಈಶಾನ್ ಕಿಶನ್ ಇನ್ನಿಂಗ್ಸ್ ನೋಡಿ, ಸೂರ್ಯಕುಮಾರ್ ಇನ್ನಿಂಗ್ಸ್ ನೋಡಿ, ಅವ್ರು ಯಾವ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ನೋಡಿ. ಅವ್ರು ಮೇ ಬಿ ಕೊಹ್ಲಿ ಔಟ್ ಆಗಿದ್ ನೋಡ್ಬಿಟ್ಟು ಸ್ವಲ್ಪ ಮೇ ಬಿ ಕೊಹ್ಲಿ ಜಾಕ್ಸ್ ಎಲ್ಲ ಬೇಗ ಹೋದ್ರು ಅಂತ ಮೇ ಬಿ ಆತರ ಇನ್ನಿಂಗ್ಸ್ ಆಡಿದ್ರು ಏನೋ. ಬಹುಶಃ ನಿನ್ನೆ ನಾನ್ ಬ್ಲೇಮ್ ಮಾಡಕ್ ಆಗಲ್ಲ ಟೀಮ್ ನ. ಯಾಕಂದ್ರೆ ಪಿಚ್ ಹಂಗೆ ವಾನ್ಖೇಡೆ. ನಾವು ಮೊದ್ಲೇ ಹೇಳಿದ್ವಿ ಅದು ವಾಂಚ್ಖೇಡೆನೆ ಅಂತ. ಟಾಸ್ ಯಾರು ಗೆಲ್ತಾರೋ ಅದು ಟಾಸ್ ಅಲ್ಲೂ ಏನ್ ಸ್ಕ್ಯಾಮ್ ಮಾಡಿದ್ರೋ ಗೊತ್ತಿಲ್ಲ ನಂಗೆ. ಅದ್ ಏನ್ ಬೌಲಿಂಗ್ ಚೆನ್ನಾಗಿಲ್ಲ, ಬ್ಯಾಟಿಂಗ್ ಚೆನ್ನಾಗಿಲ್ಲ, ಫೀಲ್ಡಿಂಗ್ ಚೆನ್ನಾಗಿಲ್ಲ, ಟಾಸು ಹೋಗ್ತಿಲ್ಲ ನಮ್ ಇದ್ರ ಪ್ರಕಾರ, ಅಂಪೈರ್ ಡಿಸಿಷನ್ ಹೋಗ್ತಿಲ್ಲ ನಮ್ ಇದ್ರ ಪ್ರಕಾರ. ಒಂಥರ ಇಟ್ಸ್ ಲೈಕ್ ಪ್ರೀ ಡೆಸ್ಟಿನ್ ತರ ಆಗ್ಬಿಟ್ಟಿದೆ RCB ಇದು. ನಿಮ್ಗೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಡಿದ್ರೇನು ಮಿಕ್ಕಿದ 5ರಲ್ಲಿ ಓಡಿಸ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ. ಸೊ ನಿನ್ನೆ ಇಟ್ ವಾಸ್ ಅ ಚೇಸಿಂಗ್ ಗೇಮ್ ಅಷ್ಟೇ, ಸಿಂಪಲ್. ಹೂವರ್ ವಿನ್ಸ್ ದ ಟಾಸ್ ವುಡ್ ಹ್ಯಾವ್ ವನ್ ದ ಗೇಮ್, ಆ ತರ ಸಿಚುವೇಶನ್ ಅಲ್ಲಿ ಇತ್ತು. So I am very happy that RCB made some changes. Rajat Patidar came back to form. DK continued his phenomenal form. Faf also chipped in with important runs. So hats off to our batters. We were in a very bad position at one point of time. Recovery kotru, reasonably good score. See, the difference between the team was Jasprit Bumrah. Ashte. If we had Jasprit Bumrah in our team, we would have defended that. So hopefully next year in the auctions. ಈಸ್ ಅ ಡ್ರೀಮ್ ಫಾರ್ ಎನಿ ಕ್ಯಾಪ್ಟನ್, ಎನಿ ಫ್ಯಾನ್. ಯಾರಿದ್ರು ಅವ್ರಿಗೆ ಕಾಯ್ತಾ ಇರ್ತಾರೆ. ಬಟ್ ಅದೇ ಫ್ಯಾಫ್ ಬಂದ್ ಇಶಾನ್ ಕಿಶನ್ ಇನ್ನಿಂಗ್ಸ್ ಕಂಪೇರ್ ಮಾಡಿದ್ರಿ, ಅದು ಸ್ವಲ್ಪ ಮಿಸ್ ಹೊಡಿತು ಅನ್ಸುತ್ತೆ. ಯಾಕಂದ್ರೆ ನಾವಿದ್ದ ಸಿಚುವೇಶನ್ ಅಲ್ಲಿ 2 ವಿಕೆಟ್ ಹೋಗಿದ್ದಾಗ ಫ್ಯಾಫ್ ಔಟ್ ಆಗಿದ್ರೆ ಬೇರೆ ತರ ಆಗಿರ್ಬೋದು ಅನ್ನೋ ಒಂದು ತಲೆಯಲ್ಲಿ ಬಂದಿರ್ಬೋದು ಅವ್ರಿಗೆ. ಬಟ್ ಲೆಟ್ಸ್ ಮೂವ್ ಆನ್. ಇವಾಗ ಈ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಾಯ್ತು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡ್ಬೇಕು ಆಕಾಶ್. ಇಂಪ್ಯಾಕ್ಟ್ ಪ್ಲೇಯರ್ ಆ ಸಿಚುವೇಶನ್ ಅಲ್ಲಿ ಸೌರವ್ ಚೌಹಾನ್ ತರ್ಬೇಕಿತ್ತ, ಇಲ್ಲ ಒಂದು ಬೌಲರ್ ನ ಯೂಸ್ ಮಾಡ್ಕೋಬಹುದಿತ್ತ? ಸೌರವ್ ಚೌಹಾನ್ ಬಂದ್ರೆ ಮೇ ಬಿ ಇನ್ನೊಂದ್ 10-15 ರನ್ಸ್ ಬೂಸ್ಟ್ ಬರುತ್ತೆ ಅಂತ. ಅದು ಪ್ಯಾನಿಕ್ ಮೂವ್ ತರ ಸೌರವ್ ಚೌಹಾನ್ ನ ತರಬಾರ್ದಾಗಿತ್ತು. ಮೇ ಬಿ ಒಬ್ಬ ಸ್ಪಿನ್ನರ್ ಕರಣ್ ಶರ್ಮಾ ಐ ಥಿಂಕ್ ಇದ್ದ, ಆರ್ ಯಾರ ನಾನೇನು ಬಂದ್ಬಿಟ್ಟು ಗೇಮ್ ಚೇಂಜ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಾಣಿಸ್ತು, ಯು ಆರ್ ಬೌಲಿಂಗ್ ವಿತ್ ಮ್ಯಾಕ್ಸ್ವೆಲ್ ಅಂಡ್ ಜಾಕ್ಸ್. ಅದು ನಾಟ್ ಅನ್ ಐಡಿಯಲ್ ಸಿಚುವೇಶನ್. ಸೊ ಇವ್ರು ಸೌರವ್ ಚೌಹಾನ್ ನ ಪ್ಯಾನಿಕ್ ಮೂವ್ ತರ ತಂದ್ಬಿಟ್ರು. ಮೇ ಬಿ ಬುಮ್ರಾ ಬೌಲಿಂಗ್ ಮಾಡ್ತಿದ್ದ ಆ ಟೈಮಲ್ಲಿ.
ಏನ್ ಹ್ಯಾಟ್ರಿಕ್ ತೆಗ್ಬಿಟ್ರೆ ಏನಪ್ಪಾ ಅಂತ ಭಯದಲ್ಲಿ ಮೇ ಬಿ ತಂದ್ರು. ಬಾಲ್ 2-3 ಸತಿ ಬಾಲ್ ಚೇಂಜ್ ಮಾಡಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅಷ್ಟು ಡ್ಯೂ ಇದ್ದಾಗ ತುಂಬಾ ಕಷ್ಟ. ಅಷ್ಟೇ, ಇಟ್ಸ್ ವಿನ್ ಟಾಸ್ ಅಂಡ್ ವಿನ್ ಮ್ಯಾಚ್ ತರ. ಈವ್ನಿಂಗ್ ಮ್ಯಾಚಸ್ ಇನ್ ಮುಂಬೈ ಅಷ್ಟೇ. ಇಟ್ ವಿಲ್ ಬಿ ಮೆಜಾರಿಟಿಲಿ ಏನಂತಾರೆ, ಹೆಂಗ್ ಡಿಸೈಡ್ ಆಗತ್ತೆ ಅಂದ್ರೆ 2 ಫ್ಯಾಕ್ಟರ್ ಇಂದ ಡಿಸೈಡ್ ಆಗತ್ತೆ. ಅವತ್ ಬುಮ್ರಾ ಹೆಂಗ್ ಬೌಲಿಂಗ್ ಮಾಡ್ತಾರೆ ಮತ್ತೆ ಟಾಸ್ ಯಾರು ಗೆಲ್ತಾರೆ, ಅವ್ 2 ಫ್ಯಾಕ್ಟರು ನಿನ್ನೆ ನಮಗೆ ಮ್ಯಾಟರ್ ಆಯ್ತು. ಸೊ ಅಲ್ಲಿಗೆ ನಮ್ದು ಅಧ್ಯಾಯ 75% ಮುಕ್ತಾಯ ಆಯ್ತು. ಕ್ವಿಕ್ಲಿ ಡಿಕೆ ಬಗ್ಗೆ ಮಾತಾಡಿ ಆಕಾಶ್, ನಿಮ್ ಫೇವರೇಟ್ ಗೊತ್ತು ಡಿಕೆ. ಡಿಕೆ ನಿನ್ನೆ ರೋಹಿತ್ ಎಲ್ಲಾರು ನೋಡಿರ್ಬೇಕು ವಿಡಿಯೋ. ವರ್ಲ್ಡ್ ಕಪ್ ಖೇಲ್ನಾ ಅಂತ ಸ್ವಲ್ಪ ಅಣಗಿಸ್ತಾ ಇದ್ರು. ಅದನ್ನ ಡಿಕೆ ಗಿಂತ ಇಶಾನ್ ಕಿಶನ್ ಸೀರಿಯಸ್ ಆಗಿ ತಗೊಂಡ್ಬಿಟ್ರು ಅಂತ ಯಾಕೋ ಅನ್ನಿಸ್ತಾ ಇದೆ. T20 ಬ್ಯಾಟಿಂಗ್ ಅಲ್ಲಿ ಪರ್ಫೆಕ್ಷನ್ ಹುಡುಕಿದ್ರೆ ನಿನ್ನೆ ಅದು ಡಿಕೆ ವಾಸ್ ತುಂಬಾ ಕ್ಲೋಸ್ ಟು ಪರ್ಫೆಕ್ಷನ್. ಆಕಾಶ್ ಮಧ್ವಾಲ್ ಸ್ಲೋ ವೈಡ್ ಯಾರ್ಕರ್ಸ್ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅಂತ ಮೇ ಬಿ ಒಂದ್ ಬ್ಲೂ ಪ್ರಿಂಟ್ ಕೊಟ್ರು. ಏಜಿಂಗ್ ಲೈಕ್ ಅ ಫೈನ್ ವೈನ್ ಅಂತಾರೆ. ಸೊ ಆ ಇನ್ನಿಂಗ್ಸ್ ಹಂಗಿತ್ತು. ಐ ಹೋಪ್ ಅಗೇನ್, ಇದು ನಾನು ಇಂಡಿಯಾ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಐ ಹೋಪ್ ಈ ಇನ್ನಿಂಗ್ಸ್ ಬೇಸಿಸ್ ಮೇಲೆ ಅವ್ರು ವರ್ಲ್ಡ್ ಕಪ್ ಆಡಬಾರ್ದು. ಬಿಕಾಸ್ ಅದು ಫೇರ್ ಆಗಿರಲ್ಲ. ಡಿಕೆ ವರ್ಲ್ಡ್ ಕಪ್ ನಾವು ಟ್ರೈ ಮಾಡಾಯ್ತು, ಮತ್ತೆ ಅದ್ ಮಾಡಬಾರ್ದು ಅಂತ ನನ್ ಅನಿಸಿಕೆ. ಬಟ್ ಆಲ್ ರೆಸ್ಪೆಕ್ಟ್, ಡಿಕೆಗೆ ಮ್ಯಾಸಿವ್ ರೆಸ್ಪೆಕ್ಟ್. ಗ್ರೇಟ್ ಇನ್ನಿಂಗ್ಸ್. ಗ್ರೇಟ್ ಇನ್ನಿಂಗ್ಸ್. ಆ ಫುಲ್ ಶಾಟ್ ಬ್ಯೂಟಿಫುಲ್ ಆಗಿತ್ತು. ಮತ್ತೆ ಬುಮ್ರಾ ಹೊಡೆದಿದ್ದ 6 ಅಮೇಜಿಂಗ್ ಆಗಿತ್ತು. ಪಿಕ್ ದ ಸ್ಲೋವರ್ ಒನ್, ಬ್ಯೂಟಿಫುಲ್ ಕವರ್ಸ್ ಮೇಲೆ ಹೊಡೆದ್ರು. ಸಾರಿ, ನಾನು ಇದನ್ನ ಹೇಳಲೇಬೇಕು. ಬುಮ್ರಾಗೆ ಔಟ್ ಆಗಿಲ್ವಂತೆ ಡಿಕೆ. ನಾನು ಸ್ಟಾಟ್ಸ್ ನೋಡ್ತಾ ಇದ್ದೆ. T20ಲಿ ಹಿ ಹ್ಯಾಸ್ ನೆವರ್ ಗಾಟ್ ಔಟ್ ಅಂಡ್ ಹಿ ಹ್ಯಾಸ್ 150+ ಸ್ಟ್ರೈಕ್ ರೇಟ್ ಅಗೇನ್ಸ್ಟ್ ಬುಮ್ರಾ. ಸೊ ನನ್ಗೆ ನೋಡಿ ಸರ್ಪ್ರೈಸ್ ಆಯ್ತು. ನಿನ್ನೆ ಕ್ರಿಕ್ ಬಸ್ ಟ್ವೀಟ್ ಮಾಡಿದ್ರು 150+ ಸ್ಟ್ರೈಕ್ ರೇಟ್ ವಿತ್ ನೆವರ್ ಗೆಟಿಂಗ್ ಔಟ್, ದಟ್ ಈಸ್ ಅಗೇನ್ಸ್ಟ್ ಬುಮ್ರಾ. ಅಂದ್ರೆ ಯು ಮಸ್ಟ್ ಬಿ ಅ ಗುಡ್ ಪ್ಲೇಯರ್. ಖಂಡಿತ ಕ್ರಿಕ್ ಬಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತರ ಡಿಕೆ ಬಗ್ಗೆ ಟ್ವೀಟ್ಸ್. ಅವ್ರ ಹುಡುಗ ಅಲ್ವಾ ಅವನು. ಬಟ್ ಅದೇ ಸ್ಪಿನ್ನರ್ಸ್ ಬಗ್ಗೆ ಮಾತಾಡಿದ್ರಿ. ಬಟ್ ಅದೇ ಇವ್ರು ಮೋಸ್ಟ್ ಪ್ರಾಬ್ಲಿ ಏನಿತ್ತು ಅಂದ್ರೆ ಡ್ಯೂ ಇರುತ್ತೆ, ಸೊ ಸ್ಪಿನ್ನರ್ಸ್ ಗ್ರಿಪ್ ಮಾಡಕ್ ಆಗಲ್ಲ ಅನ್ನೋ ಒಂದ್ ಕಾರಣಕ್ಕೆ ಪ್ರಾಬ್ಲಿ ಸೌರವ್ ಚೌಹಾಣ್ ತಂದಿರ್ಬೋದು. ಅದ್ ಬಿಟ್ಟರೆ ಕಾಂಟ್ ಸಿ ಎನಿ ಅದರ್ ಲಾಜಿಕ್ ಇನ್ ದಟ್. ಮಂಜ, ನಿಮ್ಮ ಹತ್ರ ಬರ್ತೀನಿ. 196 ಹೊಡಿತೀವಿ. ನಿಮ್ಗೆ ಏನಾದ್ರು ಇವನ್ ಇನ್ ಯುವರ್ ವರ್ಸ್ಟ್ ನೈಟ್ ಮೇರ್ಸ್ ಡಿಡ್ ಯು ಥಿಂಕ್ ಇಷ್ಟು ಈಸಿ ಇರುತ್ತೆ ಅನ್ಕೊಂಡ್ರ ಚೇಸ್ ಯಾವಾಗಾದ್ರು? Wankhede is a very, very chasing friendly pitch. I knew we were 40 runs short. There's no doubt about it. Especially with our bowling attack. We did not have any frontline wrist spinners or we didn't have anyone. ಅವ್ರ ಕಡೆ ನೋಡಿ, ನಮ್ ಕರ್ನಾಟಕ ಹುಡುಗ ಶ್ರೇಯಸ್ ಗೋಪಾಲ್ ಹೆಂಗ್ ಬೌಲಿಂಗ್ ಮಾಡಿದ್ದಾರೆ. 4 ಓವರ್ 32, ನಬಿ 1 ಓವರ್ 7. ಸೊ 5 overs they have pushed off for 39. ಯಾವ ಗೇಮ್ ಅಲ್ಲಿ ಡಗಾರ್ ಬೇಕೋ ಆ ಗೇಮ್ ಅಲ್ಲಿ ತಗೊಂಡಿಲ್ಲ. ಏನ್ ಹೇಳೋದು, ತಿರುಗಿ ಬ್ಯಾಕ್ ಟು ಟೀಮ್ ಸೆಲೆಕ್ಷನ್. ಎಲ್ಲೋ ಒಂದ್ ಬ್ಲೇಮ್ ಮಾಡ್ಬೇಕಲ್ಲ. ಯಾಕಂದ್ರೆ ಮಾಡಿದ ನಿದ್ದೆ ಬರಲ್ಲ ನಮ್ಗೆ. ಅಲ್ಲ, ಬ್ಲೇಮ್ ಅಂತ ಅಲ್ಲ, ಇಟ್ ವಾಸ್ ಅ ಬೋಲ್ಡ್ ಚಾಯ್ಸ್. ಮೇ ಬಿ ಅವ್ರು ಬಂದಿದ್ರೇನು ಏನ್ ಚೇಂಜ್ ಮಾಡ್ತಿರ್ಲಿಲ್ಲ. ಬಟ್ ಮೇ ಬಿ ಸ್ವಲ್ಪ ಲಿಟಲ್ ಬಿಟ್ ಮೋರ್ ಕಂಟ್ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಚ್ ಅಪ್ಸ್ ಸ್ವಲ್ಪ ಬೆಟರ್. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಗೇನ್ಸ್ಟ್ ಫಿಂಗರ್ ಸ್ಪಿನ್ನರ್ ಅಗೇನ್ಸ್ಟ್ ಇದು. ನಾನು ಆಕ್ಚುಲಿ ಸ್ವಲ್ಪ ನೋಡ್ತಿದ್ದೆ ರಿವ್ಯೂಸ್ ಎಲ್ಲ. ಅಲ್ಲಿ ಎಲ್ರು ಏನ್ ಹೇಳಿದ್ರು ಅಂದ್ರೆ ನಿಮ್ಗೆ ರಿಸ್ಟ್ ಸ್ಪಿನ್ನರ್ ಕಿಂತ ಫಿಂಗರ್ ಸ್ಪಿನ್ನರ್ಸ್ ಸ್ವಲ್ಪ ಬೆಟರ್. ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ನ ಸ್ವಲ್ಪ ನೆಗೆಟ್ ಮಾಡ್ತಾರೆ. ಸೊ ಆ ಮ್ಯಾಚ್ ಅಪ್ ಸ್ವಲ್ಪ ಇಟ್ ವುಡ್ ಹ್ಯಾವ್ ಬೀನ್ ಗುಡ್. ಯಾಕಂದ್ರೆ ರೋಹಿತ್ ಶರ್ಮಾ, ಸ್ಕೈ ಇಬ್ರು ರೈಟ್ ಹ್ಯಾಂಡರ್ಸ್. ಸೊ ಮಯಾಂಕ್ ಡಾಗರ್ ಮೈಟ್ ಸ್ವಲ್ಪ ಒಂದ್ 10% ಡಿಫ್ರೆನ್ಸ್ ಮಾಡಿರ್ಬೋದು. ಮೇ ಬಿ 19th ಓವರ್ ತನಕ ಹೋಗಿರ್ಬೋದು ಅವ್ರ ಚೇಸು. ಬಟ್ ನಂಗೇನೋ ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ ರಿಸಲ್ಟ್ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಮುಂಬೈ ಬ್ಯಾಟಿಂಗ್ ಆರ್ಡರ್ ತುಂಬಾ ತುಂಬಾ ಸ್ಟ್ರಾಂಗ್. ನಂಬರ್ 8 ತನಕ ಅವ್ರ ಹತ್ರ ಬ್ಯಾಟರ್ಸ್ ಇದ್ದಾರೆ. ಅವ್ರ ಇಂಪ್ಯಾಕ್ಟ್ ಸಬ್ಬು ಬೇಕಾಗಿರ್ಲಿಲ್ಲ. ನೆನ್ನೆ ಎಲ್ರು ಫಾರ್ಮ್ ಅಲ್ಲಿ ಇದ್ರು. ತುಂಬಾ ಕಷ್ಟ ಮ್ಯಾಚ್ ಇತ್ತು. ನಾವು ವಾನ್ಖೇಡೆ ಲಾಸ್ಟ್ ಗೆದ್ದಿದ್ದು 2016. ಸೊ ಸ್ಟಾಟ್ಸ್ ವೈಸ್ ಆಲ್ಸೋ ನಮ್ಮ ಹತ್ರ ಏನ್ ರೆಕಾರ್ಡ್ ವೈಸು ಇಲ್ಲ ನಮ್ದು ಅವ್ರ ಮೇಲೆ ಮ್ಯಾಚ್ ಅಪ್. ಹಿಸ್ಟಾರಿಕಲಿ ಬುಮ್ರಾ ಮೇಲೆ ಚೆನ್ನಾಗಿ ಆಡಲ್ಲ ನಾವು RCB. ನಾನು ಫಸ್ಟ್ ಬುಮ್ರಾ ಬ್ರೇಕ್ಔಟ್ ಆದಾಗ ವಿರಾಟ್ ಕೊಹ್ಲಿ ವಿಕೆಟ್ ತೆಗ್ದಾಗ ಅವ್ರು ನೋಟಿಸ್ ಮಾಡಿದ್ ನಾನು. ಎಲ್ಲಿಂದ ಯಾರಿಗೂ ಗೊತ್ತಿಲ್ಲ ಯಾರು ಇವನು, ಏನ್ ಇದು ಆಕ್ಷನ್ ಅಂತ ನೋಡಿದ್ರೆ ಬಂದ್ಬಿಟ್ಟು ಪಟ್ ಅಂತ ವಿರಾಟ್ ಕೊಹ್ಲಿ ವಿಕೆಟ್. ಅದೇ ಅವ್ರು ಬ್ರೇಕ್ಔಟ್ ಆಗಿದ್ದು. ಅದಾದ್ಮೇಲೆ ಅವ್ರು ಹಿಂದೆನೆ ನೋಡಿಲ್ಲ. ಈಸ್ ರೀಚ್ ಲೆವೆಲ್ಸ್ ಆಫ್ ಗ್ರೇಟೆಸ್ಟ್ ಇಂಡಿಯನ್ ಬೌಲರ್ ಎವರ್ ಅಂತ ಹೇಳ್ಬೋದು. ಸೊ ಫಾಸ್ಟ್ ಬೌಲರ್. ಟಾಸ್ ಗೆದ್ರೆ ಚೇಸ್ ಮಾಡಿದ್ರೆ 90% ಚಾನ್ಸ್ ಆಫ್ ವಿನ್ನಿಂಗ್ ಬಿಕಾಸ್ ಆಫ್ ಡ್ಯೂ. ಆ ಪಿಚ್ಚೆ ಹಂಗಿರೋದು, ಚಿಕ್ಕ ಗ್ರೌಂಡ್, ಮಿಸ್ ಹಿಟ್ಸ್ ಎಲ್ಲ 6 ಹೋಗುತ್ತೆ. ಡ್ಯೂ ಅಂತೂ ಅವ್ರು ಹೇಳ್ದಂಗೆ 3 ಸತಿ ಬಾಲ್ ಚೇಂಜ್ ಮಾಡಿದ್ದಾರೆ. ಸೊ ತುಂಬಾ ತುಂಬಾ ಕಷ್ಟ ಬೌಲಿಂಗ್ ಮಾಡೋದು. ಸೊ 250 ಹೊಡೆದಿದ್ರೆ ಮೇ ಬಿ ಒಂದ್ 20% ಚಾನ್ಸ್ ಇರ್ತಿತ್ತು. ಬಟ್ ಅದು ಅವ್ರು ಚೇಸ್ ಮಾಡೋ ಚಾನ್ಸ್ ಇತ್ತು ನಮ್ ಬೌಲಿಂಗ್ಗೆ. ಅಟ್ಲೀಸ್ಟ್ ಲಾಸ್ಟ್ ಓವರ್ಗಾದ್ರೂ ಹೋಗಿರೋದು. ಬಟ್ ಬುಮ್ರಾ ಬಗ್ಗೆ ಮಾತಾಡಿದ್ರಿ. ಸೊ ಮುಂಬೈ ಸ್ಕೌಟಿಂಗ್ ಸಿಸ್ಟಮ್ ಬಗ್ಗೆ ಖಂಡಿತ ಹೊಗಳಲೇಬೇಕು ಈ ಟೈಮ್ ಅಲ್ಲಿ. ಬುಮ್ರಾ, ಪಾಂಡ್ಯ ಬ್ರದರ್ಸ್ ಎಲ್ಲಾರನು ಕೊಟ್ಟಿದ್ದಾರೆ ಇಂಡಿಯನ್ ಸಿಸ್ಟಮ್ಗೆ. ಸೊ ಗುಡ್. ಆಕಾಶ್, ಕೊನೆಗೆ ಬರ್ತೀನಿ. ಈ ಮ್ಯಾಚ್ ಬಗ್ಗೆ ತುಂಬಾ ರಿವ್ಯೂ ಮಾಡಿದ್ದಾಯ್ತು. ಏನಾದ್ರು ಪಾಸಿಟಿವ್ಸ್ ಇದೆಯಾ? ನಮ್ಮ RCB ಫ್ಯಾನ್ಸ್ ನೋಡ್ತಿರ್ತಾರೆ, ಅವ್ರಿಗೆ ಏನಾದ್ರು ಸ್ವಲ್ಪ ಹೋಪ್ಸ್ ಕೊಡ್ತೀರಾ? ಈ ಸೀಸನ್ ಏನಾದ್ರು ಇನ್ನ ಜೀವ ಇದೆಯಾ, ಇಲ್ಲ
ಮರ್ತೋಗ್ಬಿಡ್ಬೇಕಾ ಹುಡುಗರು ಈ ಸೀಸನ್ ಬಗ್ಗೆ? ಪಾಸಿಟಿವ್ ಏನಂದ್ರೆ 5 ಮ್ಯಾಚ್ ಆದ್ಮೇಲೆ ಒಂದು ಟೀಮ್ ಅಂತ ಆಗ್ತಾ ಇದೆ, ಅಟ್ ಲೀಸ್ಟ್ ಬ್ಯಾಟಿಂಗ್ ವೈಸ್. ಯಾಕೆ ಅಂದ್ರೆ ನೀವು ಜಾಕ್ಸ್ ನ ತಂದಿದ್ದೀರಾ ಅಂಡ್ ಆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಈ ಟೀಮ್ ನ ಕಂಟಿನ್ಯೂ ಮಾಡ್ಬೇಕು ಒಂದು. ಯಾಕಂದ್ರೆ ಗ್ರೀನ್ ನೀವು 5 ಮ್ಯಾಚ್ ನೋಡಿದ್ರಿ, ಇಫ್ ಇಟ್ಸ್ ನಾಟ್ ವರ್ಕಿಂಗ್ ಇಟ್ಸ್ ನಾಟ್ ವರ್ಕಿಂಗ್. ಐ ಥಿಂಕ್ ಮ್ಯಾಕ್ಸ್ವೆಲ್ ಇಂಜೋರ್ ಆದ್ರು, ಸೊ ಅವ್ರು ರೀಪ್ಲೇಸ್ ಆಗ್ತಾರೆ. ಹೋಪ್ಫುಲಿ ರೀಪ್ಲೇಸ್ ಬೌಲರ್ ಇಂದ ಆಗ್ತಾರೆ. ಗ್ರೀನ್ ನ ಮತ್ತೆ ತಂದು ಅದ್ ಬೇಡ. ನಾವು ಲೋಮ್ರೋರು ಆಡಿದಾನೆ 2-3 ಮ್ಯಾಚಸ್. ಮೊನ್ನೆ ರೇರ್ ಫೇಲ್ಯೂರ್. ಆಕ್ಚುಲಿ ರೋಮ್ರೋರ್ ಔಟ್ ಕೊಡಬಾರ್ದಾಗಿತ್ತು. ದಟ್ ರಿಯಲ್ ಟೈಮ್ ಅಲ್ಲಿ ಅದು ಔಟೇ ಅಲ್ಲ, ಯಾವ ಅಂಪೈರು ಕೊಡ್ತಾ ಇರಲಿಲ್ಲ, ನಿತಿನ್ ಮೆನನ್ ಅದು. ಸೊ ನಾವು ಅದನ್ನ ತಗೊಳ್ಬೇಕಾಗತ್ತೆ. ಸೊ ಪಾಸಿಟಿವ್ಸ್ ಇಸ್ ಬ್ಯಾಟಿಂಗ್ ಆರ್ಡರ್ ಒಂದ್ ಮಟ್ಟಿಗೆ ಬರ್ತಾ ಇದೆ. ಬೌಲಿಂಗ್ ಅಲ್ಲಿ ನಾವು ಪಾಸಿಟಿವ್ಸ್ ಹುಡ್ಕಕ್ ಆಗಲ್ಲ. ಪಾಸಿಟಿವ್ ನಾವು ಬರೀ ವೈಬ್ಸ್ ಕೊಡ್ಬೋದು. ರಿಯಲಿ ಹೋಪ್ ಸಿರಾಜ್ ಫಾರ್ಮ್ ಬರ್ಲಿ ಅಂತ. ವೆರಿ ಬ್ಯಾಡ್ ಬೌಲಿಂಗ್. ಸಿರಾಜೇ ಡ್ಯಾಮ್ ನ ಓಪನ್ ಮಾಡಿದ್ದು ನಿನ್ನೆ. ಸೊ ಬೌಲಿಂಗ್ ಅಲ್ಲಿ ನಾನು ಏನು ಪಾಸಿಟಿವ್ ಹುಡ್ಕಕ್ ಆಗಲ್ಲ. ದಟ್ ವಾಸ್ ರಿಯಲಿ ಅ ಪುವರ್ ಬೌಲಿಂಗ್. ಕಂಡೀಷನ್ಸ್ ನಿಮಗೆ ಸಾಥ್ ಕೊಟ್ಟಿಲ್ಲ ನಿನ್ನೆ. ಕಂಡೀಷನ್ಸ್ ನಿಮ್ಗೆ ಹೆಲ್ಪ್ ಮಾಡ್ಲಿಲ್ಲ. ಬಟ್ 15 ಓವರ್ ಅಲ್ಲಿ ಒಂದ್ ಬೌಲಿಂಗ್ ಟೀಮ್ ಹೊಡ್ಸ್ಕೋತ, 15 ಓವರ್ ಅಲ್ಲ, ಆಕ್ಚುಲಿ ನೀವು ನೋಡಿದ್ರೆ 4 ಓವರ್ 32 ರನ್ ಇದ್ರು. ಇನ್ನ 11 ಓವರ್ ಅಲ್ಲಿ ಒಂದ್ ಟೀಮು 160 ರನ್ ಹೊಡೆದಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹೌ ಪುವರ್ ದ ಬೌಲಿಂಗ್ ಶುಡ್ ಬಿ. ಫೀಲ್ಡಿಂಗ್ ಇಂಪ್ರೂವ್ ಆಗ್ಲೇಬೇಕು. ನೀವು ಈ ತರ ಕೈಗೆ ಬಂದಿದ್ ಕ್ಯಾಚ್ ಬಿಡ್ತಾ ಇದ್ರೆ ಪ್ರೋಗ್ರೆಸ್ ಆಗಲ್ಲ ಟೂರ್ನಮೆಂಟ್ ಅಲ್ಲಿ. RCB ಫ್ಯಾನ್ಸ್ ಕಡೆಯಿಂದ ನಾವು ಸೋಲ್ ಒಪ್ಕೊಳ್ಳಲ್ಲ ಅಂತ ಪ್ರೂವ್ ಮಾಡ್ತಿದೀವಿ. ಇನ್ನ ಕೊನೆವರೆಗೂ ಇನ್ನ 8 ಮ್ಯಾಚ್ ಅಲ್ಲಿ 7 ಮ್ಯಾಚ್ ಇಂದ ಗೆಲ್ಲೋ ಚಾನ್ಸಸ್ ಇದೆ ನಮಗೆ. ಸೊ ವರಿ ಪಡಕ್ ಏನಿಲ್ಲ. ಮಂಜಾ, ಕ್ವಿಕ್ ಆಗಿ ನಿಮ್ಮ ಹತ್ರ ಬರ್ತೀನಿ. ಇವರು ಆಕಾಶ್ ಹೇಳಿದ್ದಾರೆ ಟೀಮ್ ಕರೆಕ್ಟ್ ಆಗಿದೆ, ಕಾಂಬಿನೇಷನ್ ಕರೆಕ್ಟ್ ಆಗಿ ಸೆಟ್ ಆಗಿದೆ ಅಂತ. ಬಟ್ ನಿಮ್ಗೆ ಏನ್ ಅನ್ಸುತ್ತಾ, ಇನ್ನ ಸ್ವಲ್ಪ ಇಂಡಿಯನ್ಸ್ ಚಾನ್ಸ್ ಕೊಡಬೇಕು, ಸ್ವಲ್ಪ ಅಟ್ಲೀಸ್ಟ್ ಅವ್ರ ಹಂಗರ್ ಅಟ್ಲೀಸ್ಟ್ ಇರುತ್ತೆ, ಸ್ವಲ್ಪ ಅಟ್ಲೀಸ್ಟ್ ಏನೋ ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು, ಅವ್ರ ಓನ್ ಸೆಲ್ಫ್ ಪ್ಲಸ್ ಆಲ್ಸೋ ಫಾರ್ ದ ಟೀಮ್ ಅನ್ನೋ ಒಂದು ಕಿಚ್ ಇರುತ್ತಲ್ಲ ಅವ್ರಿಗೆ. ಸೊ ಯಾಕಂದ್ರೆ ಈ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಡೋಂಟ್ ಸೀಮ್ ಟು ಹ್ಯಾವ್ ದಟ್ ಹಂಗರ್ ಟು ಪರ್ಫಾರ್ಮ್ ಅಂತ ನನಗೆ ಅನ್ಸ್ತಿದೆ. ನಿಮ್ಗೇನ್ ಅನ್ಸುತ್ತೆ? ನೋಡಿ, ಅವ್ರು ಕೊಡ್ತಿದಾರಲ್ಲ, ಇದ್ರ ಮೇಲೆ ಏನ್ ಕೊಡಕ್ಕಾಗತ್ತೆ. ಸೌರವ್ ಚೌಹಾನ್ ನ ಇಳಿಸಿದ್ದಾರೆ 2 ಮ್ಯಾಚ್. ಅವ್ರು ನೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಂತೆಲ್ಲ ಅವ್ರು ಹೇಳಿದ್ರು ಇಂಟರ್ವ್ಯೂಸ್ ಅಲ್ಲಿ. ಸೊ ಇವಾಗ ಇನ್ನೂ ಚಾನ್ಸ್ ಇದೆ. 7 ಔಟ್ ಆಫ್ 8 ಆಯ್ತು ಅಷ್ಟೇ. ನಾವ್ ಹೇಳಿದ್ರಿ 7 ಔಟ್ ಆಫ್ 9 ಅಲ್ಲಿ ಇದ್ವಿ, 7 ಔಟ್ ಆಫ್ 8 ಆಯ್ತು. ಸೊ ಒಂಥರ ಇದು ಫೈರ್ ಇಟ್ಕೊಂಡು ಆಡ್ಬೇಕು ನಮ್ಮ ಟೀಮ್ ಅವರು. ಅವರು ಗಿವ್ ಅಪ್ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಪಾಸಿಟಿವ್ ಆಗಿ ಮಾಡ್ಕೊಂಡು, ಆಯ್ತು ಇಲ್ಲಿ ತನಕ ಏನಾಯ್ತೋ ಅದು ಡಿಫ್ರೆಂಟ್, ಇನ್ಮೇಲೆ ಅಟ್ಲೀಸ್ಟ್ ಆಡೋಣ. ಸೊ ಹೆಂಗಂದ್ರೆ ಫೇಸಸ್ ಇವಾಗ ಇಷ್ಟು ಮೋಸವಾಗಿ ಆಡ್ಬಿಟ್ಟಿದೀವಲ್ಲ, ಅದು ಅನ್ಕೊಳ್ಳೇಬಾರ್ದು ಅವರು. ಲೆಟ್ ದೆಮ್ ಪ್ಲೇ ಫುಲ್ಲಿ ಪಾಸಿಟಿವ್, ಲೆಟ್ ದೆಮ್ ಗೋ ವಿತ್ ಅ ಗುಡ್ ಮೈಂಡ್ ಸೆಟ್. ಇಂಡಿಯನ್ ಟ್ಯಾಲೆಂಟ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ನನ್ ಕೇಳಿದ್ರೆ ಮ್ಯಾಕ್ಸ್ವೆಲ್ ನ ಡ್ರಾಪ್ ಮಾಡ್ಬಿಡಿ. ಅವ್ರು ನೆನ್ನೆ ಬೌಲಿಂಗು ಚೆನ್ನಾಗಿ ಮಾಡಿಲ್ಲ, ಬ್ಯಾಟಿಂಗ್ ಅಂತೂ ಅಸಹ್ಯ. ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ ಅವರು ಯಾವತ್ತೂ ಕ್ಯಾಚ್ ಬಿಟ್ಟಿಲ್ಲ, ನೆನ್ನೆ ಎಲ್ಲ ಬಿಡ್ತಿದ್ದಾರೆ ಕ್ಯಾಚ್. ಸೊ ಅವರು 1-2 ಮ್ಯಾಚ್ ಕೂರ್ಸಿ ಪರವಾಗಿಲ್ಲ, ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ಬರ್ಲಿ ಸ್ವಲ್ಪ ಫ್ಲೋಗೆ, ಆಮೇಲೆ ಅವ್ರನ್ನ ಇಳಿಸಿ. ಸುಮ್ನೆ ಅವ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕೋದ್ರಲ್ಲಿ ಏನು ಅವ್ರ ಪರ್ಫಾರ್ಮೆನ್ಸ್ ನ ಇನ್ನೂ ಮೋಸ ಆಗ್ತಿದೆ. ಅಟ್ಲೀಸ್ಟ್ ಈ ಮ್ಯಾಚ್ ಮುಂಚೆ ಕ್ಯಾಚಸ್ ಹಿಡಿತಿದ್ರು, ಇವಾಗ ಕ್ಯಾಚಸ್ ಹಿಡಿತಿಲ್ಲ. ಸೊ ಇಂಡಿಯನ್ ಟ್ಯಾಲೆಂಟ್ ಬೇರೆ ಯಾರು ಇದಾರೆ? ಸುಯಶ್ ಪ್ರಭುದೇಸಾಯಿಗೆಲ್ಲ ಲಾಸ್ಟ್ ಇಯರ್ ಎಲ್ಲ ಚಾನ್ಸ್ ಕೊಟ್ಟರು, ಅವ್ರು ಪರ್ಫಾರ್ಮ್ ಮಾಡಿಲ್ಲ. ಬೇರೆ ಯಾರು ಆತರ ನೇಮ್ಸ್ ಇಲ್ಲ, ಬಿಗ್ ನೇಮ್ಸ್ ಇಂಡಿಯನ್ ಟ್ಯಾಲೆಂಟ್ ಅಲ್ಲಿ. ಸೊ ಮೇ ಬಿ ನೆಕ್ಸ್ಟ್ 2 ಮ್ಯಾಚ್ ಸೋತ್ಮೇಲೆ ಆಮೇಲೆ ದರ್ ಇಸ್ ನಥಿಂಗ್ ಟು ಲೂಸ್. ಆವಾಗ ಫುಲ್ ಟೀಮ್ 11 ಬೇಕಂದ್ರೆ ಇಂಡಿಯನ್ ಆಡಿಸ್ಬೋದು, ಏನು ಡಿಫ್ರೆನ್ಸ್ ಆಗಲ್ಲ ಎನಿವೆ. ಬಟ್ ಇನ್ನೂ ಹೋಪ್ಸ್ ಇದೆ. ನಾನು ಇನ್ನೂ ಆಕ್ಚುಲಿ KGF ಡೈಲಾಗೆ ಗಾಯಕೊಂಡ ಸಿಂಹ ಇನ್ನೂ ಡೇಂಜರಸ್ ಆಗಿರುತ್ತೆ. ಸೊ ಇವಾಗ ನಾವು ಆ ಸ್ಟೇಜ್ ಅಲ್ಲಿ ಇದೀವಿ. ಒಂದೇನಂದ್ರೆ ಇವಾಗ ಟೀಮ್ಸ್ ಸ್ವಲ್ಪ ಲೈಟ್ ಆಗಿ ತಗೋಬಹುದು, ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಸೊ ಅದರಲ್ಲಿ ವಿ ಮೈಟ್ ವಿನ್ ಫ್ಯೂ ಗೇಮ್ಸ್. ಮೊಮೆಂಟಮ್ ಬಂದ್ರೆ ಏನಂದ್ರೆ ಇಟ್ಸ್ ಆಲ್ ಮ್ಯಾಟರ್ ಆಫ್ 1 ವಿನ್ ಅಷ್ಟೇ. 1 ಮ್ಯಾಚ್ ಗೆದ್ಬಿಟ್ರು ಅಂದ್ರೆ ಟರ್ನ್ ಅರೌಂಡ್ ಕೊಡೋದು ತುಂಬಾ ಈಸಿ. ಅವ್ರ ಕಾನ್ಫಿಡೆನ್ಸ್ ಬರುತ್ತೆ ವಾಪಸ್ಸು. ಸೊ ಆ ಮ್ಯಾಚ್ಗೆ ಹೆಂಗ್ ಗೆಲ್ತಾರೆ, ಯಾರ ಮೇಲೆ ಗೆಲ್ತಾರೆ ಅದ್ ನೋಡ್ಬೇಕು ಇವಾಗ. ಖಂಡಿತ ಮೊಮೆಂಟಮ್ ಇಸ್ ಅ ವೆರಿ ಬಿಗ್ ಥಿಂಗ್. ಯೂನಿಟಿನೂ ಕಾಣಿಸ್ಬೇಕು ಟೀಮ್ ಅಲ್ಲಿ. ಯಾಕೋ ಜೊತೆಗೆ ಆಡೋ ತರ ಕಾಣಿಸ್ತಾ ಇಲ್ಲ ಆ ಯೂನಿಟಿ. ಹೇಳ್ದಂಗೆ 1 ಮ್ಯಾಚ್ ಗೆದ್ರೆ ಎವ್ರಿಥಿಂಗ್ ವಿಲ್ ಚೇಂಜ್ ಹೋಪ್ಫುಲಿ. ಅಂಡ್ ಎವ್ರಿ ಗೇಮ್ ಇಸ್ ಲೈಕ್ ಅ ನಾಕ್ಔಟ್ ಅನ್ನೋ ತರ ಆಡ್ತಾರೆ ಈಗ. ಸೊ ಹೋಪ್ ಗುಡ್ ಥಿಂಗ್ಸ್ ಆರ್ ಅಹೆಡ್. ಬಟ್ 11th ಏಪ್ರಿಲ್ ಅನ್ನೋದು ನಮ್ಮ ಡಿಕ್ಷನರಿಯಲ್ಲಿ ಇರ್ಲೇ ಇಲ್ಲ. ಆ ದಿನ ನಾವು ನೋಡ್ಲಿಲ್ಲ, ಈ ಘಟನೆ ನಡೀಲೇ ಇಲ್ಲ ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಅಂತಂತೂ ಮಿಡ್ಲ್ ಓವರ್ಸ್ ಮುಗೀತು. ಪವರ್ ಪ್ಲೇಲೂ ಆಂಕರ್ ಮಾಡಿದೀವಿ, ಮಿಡ್ಲ್ ಓವರ್ಸ್ ಅಲ್ಲೂ ಸ್ಲೋ ಆಗಿ ಆಡಿದೀವಿ. ಅಟ್ಲೀಸ್ಟ್ ಡೆತ್ ಓವರ್ಸ್ ಅದು ಸ್ವಲ್ಪ ವಾಂಚಣ ಬಾಯ್ಸ್.
ಪ್ರಿಡಿಕ್ಷನ್ಸ್ ಬರೋಣ. ಇವತ್ತು LSG DC ಮ್ಯಾಚ್ ನಡೀತಾ ಇದೆ. ಸೊ ಈ ಮ್ಯಾಚ್ ಬಗ್ಗೆ ಕ್ವಿಕ್ ಆಗಿ ಮಂಜಾ, KLR ಸ್ಟ್ರೈಕ್ ರೇಟ್. KLR ಏನಪ್ಪ, ಅವ್ರು 130 140 ಅಲ್ಲೇ ಆಡೋದು, ಸೊ ಅಷ್ಟೇ ಆಡ್ತಾರ ಬಿಡು. ಓಕೆ ಆಕಾಶ್, ನಿಮ್ಮ ಹತ್ರ ಬರ್ತೀನಿ. ಇಫ್ LSG ಸ್ಕೋರ್ಸ್ ಅಬೋ 160 ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಅಸ್ಯೂಮ್ ಮಾಡಿ 160 ಮೇಲೆ ಹೊಡೆದ್ರೆ ಡಿಫೆಂಡ್ ಮಾಡ್ತಾರಾ? ಅವ್ರ ರೆಕಾರ್ಡ್ ಕಂಟಿನ್ಯೂ ಆಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಲಕ್ನೋ ಮ್ಯಾಚ್, ಲಕ್ನೋ ನಡೀತಾ ಇರೋದು. ಸೊ ಆ ಪಿಚ್ ನ ನಾನು ಮನ್ಸಲ್ಲಿ ಇಟ್ಕೊಂಡು ಕಂಟಿನ್ಯೂ ಆಗತ್ತೆ ರೆಕಾರ್ಡ್. ಓಕೆ ಮಂಜಾ, ಕ್ವಿಕ್ ಆಗಿ ನಿಮ್ಮ ಹತ್ರ ಬರ್ತೀನಿ. RCB 10th ಹೋಗ್ತಾರಾ ಇಲ್ಲ DC ಇವತ್ತು ನಮ್ಮ ಕಾಪಾಡ್ತಾರಾ? RCB 10th ಗುರು. DC ನಾವು ಯಾವಾಗ ಬೇರೆ ಟೀಮ್ ಮೇಲೆ ಡಿಪೆಂಡ್ ಆಗಿದೀವೋ ಕ್ವಾಲಿಫೈಯಿಂಗ್ ಅಲ್ಲ, 10th ಅವಾಯ್ಡ್ ಮಾಡಕ್ಕೆ ಅವಾಗಲೇ 10th ಹೋಗಾಯ್ತು ನಾವು. 5th ಇಂದ 10th ಪ್ಲೇಸ್ ಟೀಮ್ಗೂ ಏನ್ ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ಲ. ಸೊ ಫಿನಿಶ್ ಲೈಕ್ ಅ ಕಿಂಗ್, ಫಿನಿಶ್ ಆನ್ 10th. ಕ್ರೇಜಿ. ಸೊ ಇದನ್ನ ನೀವು DC ವಿನ್ ಅಂತ ಪ್ರೆಡಿಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದಾ? ಐ ವಿಲ್ ಗಿವ್ ದ ಎಡ್ಜ್ ಟು ಲಕ್ನೋ. ಲೆಟ್ಸ್ ಸಿ. ಓಕೆ ಆಕಾಶ್, ನೀವು? ನಾನು ಅಗೇನ್ ಇದು ಲಕ್ನೋ ಹೋಮ್ ಮ್ಯಾಚ್ ಅಂತ ನಾನು ಲಕ್ನೋಗೆ ಎಡ್ಜ್ ಕೊಡ್ತೀನಿ. ಆಲ್ಸೋ DC ಫಾರ್ಮ್ ಅಲ್ಲಿ ಇಲ್ಲ, ಸೊ ಲಕ್ನೋಗೆ ಎಡ್ಜ್ ಕೊಡ್ಲೇಬೇಕು ಲಾಜಿಕಲ್. It depends on if Mukesh Kumar and Kuldeep are fit. It depends on that. ಅವ್ರು ಲಾಸ್ಟ್ ಆಡ್ತಾರೆ ಅಂತ ಕೇಳಿ ಬರ್ತಾ ಇದೆ ಇವತ್ತು, ಸೊ ಆಡ್ಬಹುದು ಅನ್ಸ್ತಿದೆ, ನೋಡೋಣ. ಸೊ ಹಂಗಾರೆ 2 ಫಾರ್ ಲಕ್ನೋ, 0 ಫಾರ್ ಡೆಲ್ಲಿ. ನಂಗೆ ಯಾಕೋ ಡೆಲ್ಲಿ ಗೆಲ್ಬಹುದು ಅನ್ಸ್ತಿದೆ, ಬಟ್ ಆದ್ರೆ ಲಕ್ನೋ ಅಟ್ ಹೋಮ್ ಇಸ್ ಅ ಡಿಫ್ರೆಂಟ್ ಬೀಸ್ಟ್. ಸೊ ನೆಕ್ಸ್ಟ್ ಗೇಮ್ ಬರೋಣ ಕ್ವಿಕ್ಲಿ. ಪಂಜಾಬ್ ವರ್ಸಸ್ ರಾಜಸ್ಥಾನ್. ಸೊ ಈ ಗೇಮ್ ಅಲ್ಲಿ ಹರ್ಷಲ್ ಪಟೇಲ್ ಬಗ್ಗೆ ಮಾತಾಡೋದು ಬೇಡ, ಗೊತ್ತವ್ರು ಯಾರ್ ಟೀಮ್ ಆಡ್ತಾರೆ ಅಂತ. ಆಕಾಶ್, ರಾಜಸ್ಥಾನ್ 2-2 ನಾ? ಇಸ್ ದ ಡೌನ್ ಸ್ಲೈಡ್ ಸ್ಟಾರ್ಟಿಂಗ್? ನಂಗೆ ಡೌಟ್, ರಾಜಸ್ಥಾನ್ 2-2 ಇಲ್ಲ, ರಿಸರ್ಜೆಂಟ್ ಅಂದ್ರೆ ಇದು ಹೋದ ವರ್ಷದ್ದು ಅಥವಾ ಪ್ರೀವಿಯಸ್ ರಾಜಸ್ಥಾನ್ ಅನ್ಸ್ತಿಲ್ಲ. ಸೊ ನನ್ಗೆ ಯಾಕೋ ಅದು ಕಂಟಿನ್ಯೂ ಆಗತ್ತೆ ಅಂತ ಅನ್ಸಲ್ಲ. ಮಂಜಾ, ಧವನ್ ಕ್ಯಾಪ್ಟನ್ ಇನ್ನಿಂಗ್ಸ್ ಏನಾದ್ರು ನೋಡ್ಬೋದು ಅವ್ರದ್ದು ಈ ಸೀಸನ್ ಅಲ್ಲಿ ಯಾವಾಗಾದ್ರು, ಇಲ್ಲ ಈ ಮ್ಯಾಚ್ ಅಲ್ಲಿ? Dhawan is due for a big innings. Consistent ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಓವರ್ ದ ಇಯರ್ಸ್. ಸೊ ಎಸ್, ಐ ಆಮ್ ಪ್ರೆಡಿಕ್ಟಿಂಗ್ ಧವನ್ ವಿಲ್ ಸ್ಕೋರ್ ಬಿಗ್. ಆಕಾಶ್, ಬೇರ್ಸ್ಟೋ ಬಗ್ಗೆ ಮಾತಾಡ್ಲೇಬೇಕು. ತುಂಬಾ ಲಾಂಗ್ ರೋಪ್ ಸಿಕ್ಕಿದೆ, ಇನ್ನೊಂದ್ ಚಾನ್ಸ್ ಸಿಗುತ್ತೆ ಅವ್ರಿಗೆ? ಇನ್ನೊಂದ್ ಚಾನ್ಸ್ ಸಿಗ್ಬಾರ್ದು ನನ್ ಪ್ರಕಾರ. ಬಟ್ ಫ್ಯಾಕ್ಟ್ ಏನಂದ್ರೆ ಅವ್ರಿಗೆ ಸಿಗುತ್ತೆ. ನಾಡಿದ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಬಿ ದ ಲಾಸ್ಟ್ ಚಾನ್ಸ್. ಪಂಜಾಬ್ ಟೀಮ್ ಅಲ್ಲಿ ಏನಾದ್ರು ಚೇಂಜಸ್ ನೋಡ್ತಾ ಇರಾ ಪ್ಲೇಯಿಂಗ್ 11 ಅಲ್ಲಿ? ಪ್ಲೇಯಿಂಗ್ 11 ಏನು ಚೇಂಜಸ್ ಇಲ್ಲ. ಲಿವಿಂಗ್ಸ್ಟನ್ ಬರೋ ತನಕ ಏನು ಚೇಂಜ್ ಆಗಲ್ಲ. ಸೊ ಅವ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ, ಸೇಮ್ 11 ಇಟ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೋತೀನಿ. ಓಕೆ ಆಕಾಶ್, ನಿಮ್ಮತ್ತ ಬರ್ತೀನಿ. ಪ್ರೆಡಿಕ್ಷನ್ ಪಂಜಾಬ್ ಆರ್ ರಾಜಸ್ಥಾನ್? ನಾನು ಆಗ್ಲೇ ಹೇಳ್ದಂಗೆ ರಾಜಸ್ಥಾನ್ ಡೌನ್ ಸ್ಲೈಡ್ ಕಂಟಿನ್ಯೂ ಆಗಲ್ಲ, ಸೊ ರಾಜಸ್ಥಾನ್ ಗೆಲ್ತಾರೆ. ಮಂಜಾ, ನೀವು? ಐ ವಿಲ್ ಗಿವ್ ದ ಎಡ್ಜ್ ಟು ಪಂಜಾಬ್. ಸೊ 1 ಈಚ್. ನೋಡೋಣ ಹೇಗಾಗುತ್ತೆ ಈ ಮ್ಯಾಚ್ ಅಂತ. ಕ್ವಿಕ್ಲಿ ಸಂಡೇ ಮ್ಯಾಚ್ ಹೋಗೋಣ. ಕೋಲ್ಕತ್ತಾ ವರ್ಸಸ್ ಲಕ್ನೋ. ದಿಸ್ ಇಸ್ ಪ್ಲೇಡ್ ಇನ್ ಕೋಲ್ಕತ್ತಾ. ಸೊ ಆಕಾಶ್, ನಿಮ್ಮ ಹತ್ರ ಬರ್ತೀನಿ. ಸಾಲ್ಟ್ ಗೆ ಇನ್ನೊಂದು ಚಾನ್ಸ್ ಕೊಡ್ತೀರಾ, ಇಲ್ಲ ಗುರ್ಬಾಸ್ ಟೀಮ್ ಅಲ್ಲಿ ಬರೋ ಚಾನ್ಸಸ್ ಇದೆಯಾ? ಸಾಲ್ಟ್ ತುಂಬಾ ಪ್ರಾಮಿಸ್ ಇತ್ತು ಅವರು ಆಕ್ಷನ್ ಅಲ್ಲಿ ತಗೊಂಡಾಗ ಆಸ್ ರಾಯ್ ರಿಪ್ಲೇಸ್ಮೆಂಟ್. ಬಟ್ ಆ ಪ್ರಾಮಿಸ್ ಎಲ್ಲಾ ಮ್ಯಾಚ್ ಅಲ್ಲೂ ಅಷ್ಟು ಚೆನ್ನಾಗಿ ಕನ್ವರ್ಟ್ ಆಗಿಲ್ಲ. ನಾರಾಯಣ್ ಇಂದ ಅವರು ಎಲ್ಲಾ ಮ್ಯಾಚ್ ಅಲ್ಲೂ ಚೆನ್ನಾಗಿ ಸ್ಕೋರ್ಸ್ ಬರ್ತಾ ಇದೆ KKR. ಸೊ ಅದಕ್ಕೆ ನನ್ನ ಪ್ರಕಾರ ಅವರು ಗುರ್ಬಾಸ್ ನ ಟ್ರೈ ಮಾಡ್ಬೇಕು. ಗುರ್ಬಾಸ್ ಸಬ್ ಕಾಂಟಿನೆಂಟ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ, ವರ್ಲ್ಡ್ ಕಪ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸೊ ಐ ಫೀಲ್ ಗುರ್ಬಾಸ್ ಚಾನ್ಸ್ ಕೊಡ್ಬೇಕು. ಫಾರ್ಮ್ ಬಗ್ಗೆ ಮಾತಾಡ್ತೀವಿ ಮಂಜಾ. ಸೊ ನಿಮ್ಮ ಹತ್ರ ಬರ್ತೀನಿ. ನಮ್ ಪಡಿಕಲ್ ಬಗ್ಗೆ ಮಾತಾಡ್ಲೇಬೇಕು. ಫಾರ್ಮ್ ಅಲ್ಲೇ ಇಲ್ಲ ಅವರು. ಸೊ ಇನ್ನೊಂದು ಚಾನ್ಸ್ ಸಿಗುತ್ತಾ, ಇಲ್ಲ ವಿಲ್ ಹಿ ಬಿ ರಿಪ್ಲೇಸ್ಡ್? ಅನ್ನ ಕೇಳಿದ್ರೆ ನಂಬರ್ 3 ಪಡಿಕಲ್ ಸ್ಲಾಟ್ ಅಲ್ಲ, ಅವ್ರು ಓಪನಿಂಗ್ ಮಾಡಿಸ್ಬೇಕು ಅವ್ರ ಕೈಯಲ್ಲಿ. ಬಟ್ KL ರಾಹುಲ್ ಡಿಕಾಕ್ ಇರೋವಾಗ ಅದಿಲ್ಲ. ಸೊ ನನ್ ಕೇಳಿದ್ರೆ ನಂಬರ್ 3 ಬೆಟರ್ ಆಪ್ಷನ್ ಅವ್ರಿಗೆ. ದೀಪಕ್ ಕೂಡ ಇದ್ದಾರೆ, ಪ್ಲಸ್ ಅವ್ರ ರೈಟ್ ಹ್ಯಾಂಡರ್. ಸೊ ಅವ್ರ ಟೀಮ್ ಅಲ್ಲಿ ಜಾಸ್ತಿ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಒಂದು ಎಕ್ಸ್ಟ್ರಾ ಕಾಂಬಿನೇಷನ್ ಸಿಗೋ ಚಾನ್ಸ್ ಇದೆ. ಸೊ ಐ ಆಮ್ ಹೋಪಿಂಗ್ ದೇ ಬ್ರಿಂಗ್ ಇನ್ ದೀಪಕ್ ಕೂಡ ಅಟ್ ನಂಬರ್ 3. ಆಕಾಶ್, ನಿಮ್ಮ ಹತ್ರ ಬರ್ತೀನಿ. ಶಾಮಾರ್ ಜೋಸೆಫ್ ತುಂಬಾ ಕೇಳಿದೀವಿ ಹೆಸರು. ಒಂದು ಮ್ಯಾಚ್ ಆದ್ರೂ ಆಡಿಸ್ತಾರ? ಇವ್ರನ್ನ ನೋಡ್ಬೋದು IPL ಅಲ್ಲಿ? ಈ ವರ್ಷ ನೀವು ಶಮಾರ್ ಜೋಸೆಫ್ ನೋಡ್ಬೇಕು ಅಂತ ಅಂದ್ರೆ LSG ಕ್ವಾಲಿಫೈ ಆಗಿ ಒಂದ್ 3 ಮ್ಯಾಚ್ ಉಳಿದಿದ್ರೆ ಶಮಾರ್ ಜೋಸೆಫ್ ನಡೆಸ್ತಾರೆ. ಅಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ ಮಂಜಾ, ಮಿಚೆಲ್ ಸ್ಟಾರ್ಕ್ 25 crores ಏನು ಕಿತ್ತಾಕಿಲ್ಲ ಇದುವರೆಗೂ. ಇನ್ನೊಂದು ಚಾನ್ಸ್ ಕೊಡ್ತಾರಾ, ಇಲ್ಲ ಡ್ರಾಪ್ ಮಾಡ್ಬೇಕಾ? ಅವ್ರು ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರು 25 ಕೋಟಿ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರ ಬೆಂಚ್ ಸ್ಟ್ರೆಂಗ್ತೇ ಇಲ್ಲ ಅವ್ರಿಗೆ. ಅವ್ರ ರಿಪ್ಲೇಸ್ಮೆಂಟ್ ಇಲ್ಲ ಸ್ಟಾರ್ಕ್ಗೆ. ಸೊ ನೀವು ಸ್ಟಾರ್ಕ್ ಕೂರಿಸ್ಬೇಕು ಅಂದ್ರೆ ಇಬ್ರು ಡೊಮೆಸ್ಟಿಕ್ ಆಪ್ಷನ್, ಹರ್ಷಿತ್ ರಾಣಾ, ವೈಭವ್ ರಾಣಾ ಇಬ್ರನ್ನಾನು ಆಡಿಸ್ಬೇಕು. ಅವರು ಆಕ್ಚುಲಿ ಸ್ಪಿನ್ನಿಂಗ್ ಪಿಚ್ ಕೊಡ್ತಾರೆ KKR ಯೂಶಲಿ ಎಡನ್ ಗಾರ್ಡನ್ಸ್ ಅಲ್ಲಿ. ಸೊ ಚಾನ್ಸ್ ಇದೆ ಸ್ವಲ್ಪ,
ಬಟ್ ಅವ್ರು ಮಾಡಲ್ಲ. ಯಾಕಂದ್ರೆ ಅವರು ಎವ್ರಿ ಬಾಲ್ ಇಸ್ ವರ್ತ್ 1 lakhs. ಯಾವ ಗೇಮ್ ಮಾಡಲ್ವೋ ಅದರಿಂದ ಬಾಲ್ ವ್ಯಾಲ್ಯೂನೇ ಇಟ್ ಗೋ ಮೋರ್ ಟು 1.5 lakhs. ಸೊ ಅವ್ರು ಮಾಡಲ್ಲ, ಸ್ಟಾರ್ಕ್ ಕೊಡ್ತಾರೆ. ಅಂಡ್ ಸ್ಟಾರ್ಕು ಅದೇ ತರ ಒಂದ್ ಗೇಮ್ ಅಷ್ಟೇ, ಒಂದ್ ಗೇಮ್ ಅಲ್ಲಿ ಗೆಲ್ಸಿದ್ರೆ ಸಾಕು. ನಾವ್ ಹೇಳಿದೀವಲ್ಲ, ಒಂದ್ ಪ್ಲೇಯರ್ ಒಂದ್ ಗೇಮ್ ಗೆಲ್ಸ್ಬೇಕಷ್ಟೇ ಕ್ವಾಲಿಫಿಕೇಶನ್ಗೆ. ಅವ್ರು ಆಲ್ರೆಡಿ 3 ಗೇಮ್ ಗೆದ್ದಾಯ್ತು, ದೇ ಜಸ್ಟ್ ನೀಡ್ 5 more games to win. ಸೊ ಅದ್ರಲ್ಲಿ 1 or 2 ಗೇಮ್ ಸ್ಟಾರ್ಕ್ 3 ವಿಕೆಟ್ಸ್ 4 ವಿಕೆಟ್ ಹಾಲ್ ಕೊಟ್ಬಿಟ್ರೆ ಅವ್ರು ಪ್ಲೇ ಆಫ್ ಅಲ್ಲಿ ಒಂದ್ ಹೆಜ್ಜೆ ಇಟ್ಟಂಗೆ. ಸೊ ನನ್ ಪ್ರಕಾರ ಮ್ಯಾಚ್ ವಿನ್ನರ್ ಅವ್ರನ್ನ ಡ್ರಾಪ್ ಮಾಡಲ್ಲ. ನಂಗೆ ಸುಯೇಶ್ ಶರ್ಮಾ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಹೋದ ವರ್ಷ ಒಳ್ಳೆ ಸೀಸನ್ ಇತ್ತು, ಈ ವರ್ಷ ಏನಕ್ಕೆ ಆಡಿಸ್ತಿಲ್ಲ ಅಂತ ಗೊತ್ತಿಲ್ಲ. ಅವ್ರನ್ನ ಆಡಿಸಿದ್ರೆ ಅವ್ರ ಒಳ್ಳೆ ಗೇಮ್ ಇರುತ್ತೆ ಅಂತ ನನ್ನೊಂದು ಪ್ರಿಡಿಕ್ಷನ್. ಆಕಾಶ್ ನಿಮ್ಮ ಹತ್ರ ಬರ್ತೀನಿ, ಕೊನೆಗೆ ಮ್ಯಾಚ್ ಪ್ರಿಡಿಕ್ಷನ್ ಲಕ್ನೋ ಆರ್ KKR. KKR 100% KKR. on KKR's home ground Eden Gardens, I feel KKR ಗೆಲ್ತಾರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್. ಮಂಜಾ, ನೀವು ಲಕ್ನೋ ಆರ್ KKR? I will give the edge a little bit to Lucknow. I am hoping that KL Rahul and Devdutt Padikkal, ನಮ್ಮ ಕರ್ನಾಟಕ ಬಾಯ್ಸ್ ನಂಬರ್ 2 ನಂಬರ್ 3 ಇಂದ ಸ್ವಲ್ಪ ಹೊಡೆದಿ ಒಳ್ಳೆ ಸ್ಕೋರ್ ತಗೊಂಡೋಗ್ಲಿ, ಸ್ವಲ್ಪ ಟೂರ್ನಮೆಂಟ್ ಇಂಟ್ರೆಸ್ಟಿಂಗ್ ಮಾಡಿಸ್ಲಿ. ಟೂರ್ನಮೆಂಟ್ ಆಲ್ರೆಡಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗ್ತದೆ, ನಮ್ ಟೀಮ್ ನ ಬಿಟ್ಟು. ಕೊನೆಗೆ ವಿಲ್ ಗೋ ಟು ಎಲ್ ಕ್ಲಾಸಿಕೋ ಆಫ್ IPL, ಸಂಡೇ ಈವ್ನಿಂಗ್ ಬ್ಲಾಕ್ ಬಸ್ಟರ್, ಮುಂಬೈ ವರ್ಸಸ್ CSK. ಆಕಾಶ್, ಈ ಮ್ಯಾಚ್ಗೆ ವಿನ್ ಟಾಸ್ ವಿನ್ ಮ್ಯಾಚ್ ಮತ್ತೆ ಮುಂಬೈಯಲ್ಲಿ? ಡೆಫಿನೆಟ್ಲಿ ಮುಂಬೈಯಲ್ಲಿ ಈವ್ನಿಂಗ್ ಗೇಮ್ ಅಂದ್ರೆ ವಿನ್ ಟಾಸ್ ವಿನ್ ಮ್ಯಾಚ್. ಯಾಕಂದ್ರೆ ಅದ್ ಏನ್ ಅಷ್ಟು ಡ್ಯೂ ಬೀಳುತ್ತೆ, ಯಾವನ್ ಗ್ರಿಪ್ ಮಾಡ್ತಾನೆ ಬಾಲ್ ನ. ಸೊ ವಿನ್ ಟಾಸ್ ವಿನ್ ಮ್ಯಾಚ್. ಮಂಜಾ, ನೀವು ಅವಾಗ್ಲೇ ನಿತಿನ್ ಮೆನನ್ ಬಗ್ಗೆ ಮಾತಾಡಿದ್ರಿ, ಸಾರಿ ಅಂಪೈರ್ ಬಗ್ಗೆ ಮಾತಾಡಿದ್ರಿ. ನಾನು ನಿತಿನ್ ಮೆನನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ. ನಿತಿನ್ ಮೆನನ್ ಅಂಪೈರ್ ಮಾಡಿದ್ರೆ ಯಾರ ಟೀಮ್ ಸಪೋರ್ಟ್ ಮಾಡ್ತಾನೆ? ಅವ್ರು ಯೂಶಲಿ ಅಂಪೈರ್ಸ್ ನ್ಯೂಟ್ರಲ್, ಸೊ ನಾನ್ ಅದ್ರ ಬಗ್ಗೆ ಎಲ್ಲ ಹೋಗೋದ್ ಬೇಡ. ಸೊ ಲೆಟ್ ಇಟ್ ಬಿ ಅ ಫೇರ್ ಗೇಮ್ ಬಿಟ್ವೀನ್ ಚಾಂಪಿಯನ್ ಸೈಡ್ಸ್. ಅಂಪೈರ್ಸ್ ಎಲ್ಲ ಶುಡ್ ನಾಟ್ ಫೇವರ್ ಆರ್ ಶುಡ್ ನಾಟ್ ಗಿವ್ ಎನಿ ರಾಂಗ್ ಡಿಸಿಷನ್ಸ್. ಐ ಆಮ್ ಹೋಪಿಂಗ್ ಅಂಡ್ ಐ ಆಮ್ ಪ್ರೆಡಿಕ್ಟಿಂಗ್ ದೇ ವೋಂಟ್. ಫ್ಯಾನ್ಸ್ ಕಡೆಯಿಂದ ಸುಮ್ನೆ ಒಂದು ಫನ್ನಿಯಾಗಿ ಒಂದು ಕೇಳಿದ್ವಿ ಅಷ್ಟೇ, ನಮಗೂ ಗೊತ್ತು. ಆಕಾಶ್, ಕೊನೆಗೆ ಸ್ಕೈ ಬಗ್ಗೆ ಮಾತಾಡ್ಬೇಕು. ಇನ್ನೊಂದು ಸ್ಕೈ ಸ್ಪೆಷಲ್ ನೋಡ್ಬೋದಾ? ವರ್ಲ್ಡ್ ಕಪ್ ತಯಾರಿ ಬ್ಯೂಟಿಫುಲ್ ಆಗಿ ನಡೆಯತ್ತಾ? ಎಸ್, RCB ಮೇಲೆ ಆಡ್ತಿಲ್ಲ ಸ್ಕೈ, ಸೊ ಹೊಡಿಲಿ, ಎಷ್ಟಾದ್ರೂ ಹೊಡಿಲಿ. 20 ಬಾಲ್ ಅಲ್ಲಿ 80 ಹೊಡಿಲಿ, ರಾಯ್ನಾ ಇನ್ನಿಂಗ್ಸ್ ನ ರೀಕ್ರಿಯೇಟ್ ಮಾಡ್ಲಿ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಅದಾಗತ್ತೆ ಅಂತಾನು ಹೇಳ್ತೀನಿ. ಸ್ಕೈ ವೆರಿ ಇಂಪಾರ್ಟೆಂಟ್ ಫಾರ್ ವರ್ಲ್ಡ್ ಕಪ್, ಸೊ ಅವ್ರ ಫಾರ್ಮ್ ಬರ್ಲಿ. ಸೂಪರ್. ಮಂಜಾ, ಕೊನೆಗೆ ನಿಮ್ಮ ಹತ್ರ ಬರ್ತೀನಿ. ಬುಮ್ರಾ, ವಿಲ್ ಹಿ ಟೇಕ್ ಮೋರ್ ವಿಕೆಟ್ಸ್ ದೆನ್ CSK ಎಂಟೈರ್ ಟೀಮ್ ಪುಟ್ ಟುಗೆದರ್? ಪಾಪ ಬಿಡ್ಬಿಡ್ರು ಬುಮ್ರಾನ, ಸ್ವಲ್ಪ ವರ್ಕ್ ಲೋಡ್ ಆದ್ರೂ ಮ್ಯಾನೇಜ್ ಆಗ್ಲಿ ಅವ್ರದ್ದು. ಪಾಪ ಬುಮ್ರಾ ಇಸ್ ಗುಡ್ ಬೌಲರ್, 4 overs 25 runs ಫಾರ್ ಶೋರ್. ಮೇ ಬಿ ವಿಕೆಟ್ಸ್ ಡಿಪೆಂಡ್ಸ್ ಆನ್ ಹೌ Chennai approach. They can choose to play him out for 4 overs 13 and give 0 wickets. They can choose to go aggressive and give couple of wickets and play him out for 4 overs 24. So ಅವ್ರು ಹೆಂಗ್ ಬ್ಯಾಟಿಂಗ್ ಆಡ್ತಾರೋ ಅದ್ರ ಮೇಲೆ ಡಿಪೆಂಡ್. If I am part of Chennai think tank, if I am Stephen Fleming, I will say just play him out, don't give him wickets. We can tackle the other bowlers. ಯಾಕಂದ್ರೆ ಅದರ್ ಬೌಲರ್ಸ್ ನಾವು ನೋಡಿದ್ವಿ RCB ಮ್ಯಾಚ್ ಅಲ್ಲಿ ಹೆಂಗಿತ್ತು ಎಕನಾಮೀಸ್ ಅಂತ. ಬುಮ್ರಾ ಒಬ್ರೆ ಅಲ್ಲಿ ಡೇಂಜರ್. ಬೇರೆಯವ್ರದೆಲ್ಲ ಎಕಾನಮಿ ಕಿತ್ಕೊಂಡು ಹೋಗುತ್ತೆ ಬಿಡಿ ಈ ಮ್ಯಾಚ್ ಅಲ್ಲಿ, ಬುಮ್ರಾ ಆಡ್ಕೊಂಡ್ಬಿಟ್ರೆ ಇವರು. ಕೊನೆಗೆ ಮ್ಯಾಚ್ ಪ್ರಿಡಿಕ್ಷನ್ ಬರೋಣ ಆಕಾಶ್, CSK or MI? CSK ಅವೇ ಫಾರ್ಮ್ ಚೆನ್ನಾಗಿಲ್ಲ, ಮುಂಬೈ ಮೊಮೆಂಟಮ್ ಇದೆ, ಸೊ ಐ ವಿಲ್ ಗಿವ್ ಇಟ್ ಟು ಮುಂಬೈ. ಮಂಜಾ, ನೀವು? Whoever wins the toss and chases. ವೆರಿ ಗುಡ್ ಆನ್ಸರ್. ಬಟ್ ಅದೇ ನೀವು ಆಕಾಶ್ ಹೇಳ್ದಂಗೆ ವಿನ್ ಟಾಸ್ ವಿನ್ ಮ್ಯಾಚ್ ಆಗಿದೆ, ಸೊ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಟಾಸ್. ಸೊ ನೋಡೋಣ. ಹೋಪ್ ದಿ ನೆಕ್ಸ್ಟ್ 3 games ಆರ್ ವೆರಿ ಗುಡ್, ಇಂಟ್ರೆಸ್ಟಿಂಗ್ ಆಗಿ, ಸ್ವಲ್ಪ ಒನ್ ಸೈಡೆಡ್ ಆಗಿ ಇಲ್ಲದೆ ಇದ್ರೆ ಅಷ್ಟೇ ಸಾಕು ನಮಗೆ. ಸೊ ಇಲ್ಲಿಗೆ ನಮ್ ಡೆತ್ ಓವರ್ಸ್ ಮುಗೀತು, 20 ಓವರ್ ಮುಗಿಸಿದೀವಿ. ಸೊ ಈ ಇನ್ನಿಂಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. 100 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಈ ಟೈಮಲ್ಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ನಾವು ಕೂಡ ಟ್ರೈ ಮಾಡ್ತಾ ಇದೀವಿ. ವಿಲ್ ಕೀಪ್ ಎಂಟರ್ಟೈನಿಂಗ್ ಯು ಅಂತ ಒಂದು ಮಾತು ಹೇಳ್ತಾ, ಆಕಾಶ್ ನೀವೊಂದು ನಿಮ್ ಕಡೆಯಿಂದ ಒಂದು ಫಿನಿಶಿಂಗ್, ಒಂದು ಲಾಸ್ಟ್ ಬಾಲ್ ಆಫ್ ದ 20th ಓವರ್ ಒಂದು 6 ಹೊಡೆದು ಮುಗಿಸ್ಬಿಡಿ. 6 ಹೊಡಿಯೋದು ಏನೋ ಗೊತ್ತಿಲ್ಲ. ಸೊ ಅಗೇನ್ ಆದಿ ಹೇಳ್ದಂಗೆ ನಾವು RCB ಫ್ಯಾನ್ಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾವ್ ಯಾವತ್ತೇ ಹೇಳ್ಬಿಟ್ವಿ. ಸ್ವಲ್ಪ ಬೇಜಾರಿದೆ, RCB ಬರ್ತಾ ಇಲ್ಲ. ನಾವು ಸ್ವಲ್ಪ RCB ಮೇಲೆ ಹಾರ್ಶ್ ಆಗಿರ್ಬೋದು ಕೆಲವೊಂದು ಪ್ಲೇಯರ್ಸ್ ಮೇಲೆ, ನಾವು ಯಾರ ಅಗೇನ್ಸ್ಟ್ ಇಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್ ಇವೆಂಚುಲಿ, ಬಟ್ ಫ್ಯಾನ್ಸ್ ಆಗಿ ನಾವು ಒಪಿನಿಯನ್ ಕೊಡ್ಲೇಬೇಕು. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳೆಲ್ಲರಿಗೂ.